ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಸ್ಟಾ ಕೇಸ್. ಸೊ ಇನ್ಸ್ಟಾ ಕೇಸ್ ತಂಡದಿಂದ ಒಂದು ವೀಕ್ಲಿ ಕರೆಂಟ್ ಅಫೇರ್ಸ್ ಇನಿಷಿಯೇಟಿವನ್ನು ನಾವು ಮುಂದುವರಿಸ್ತಾ ಇದ್ದೀವಿ, ಇನ್ಸ್ಟಾ ವಿದ್ಯಮಾನ. ಸೊ ಈ ಇನಿಷಿಯೇಟಿವಲ್ಲಿ ಆ ವೀಕಲ್ಲಿ ಬಂದಿರುವಂಥ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ಎರಡೂ ಭಾಷೆಗಳಲ್ಲಿ ವಿಸ್ತಾರವಾಗಿ ವಿಶ್ಲೇಷಣೆ ಮಾಡುವಂಥ ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಈ ವೀಕ್ದು ಟಾಪಿಕ್ಸ್ ನಾನು ನಿಮಗೆ ಅಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ, ಕಾಣಿಸ್ತಾ ಇದೆ. ಸೊ ಸ್ಪೇಸ್ ಡೆಬ್ರಿಸ್ ಬಗ್ಗೆ ಈ ಬಾರಿ ಹೆಚ್ಚು ಮಾತಾಡೋಣ. ಓಕೆ, ಸೊ ಬಾಹ್ಯಾಕಾಶ ತ್ಯಾಜ್ಯ ಅಂತ ಕರಿತೀವಿ. ಆ್ಯಂಡ್ ಸೆಕೆಂಡ್ ಥಿಂಗ್, ಓಕೆ, ಸೊ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಯೋಜನಾ, ಓಕೆ, ಒಂದು ಪೆನ್ಷನ್ ಸ್ಕೀಮ್, ಇದು ಪಿಂಚಣಿ ಯೋಜನೆ. ಈ ಸ್ಕೀಮು 6 ವರ್ಷವನ್ನು ಪೂರೈಸಿತು. ಸೊ ಇತ್ತೀಚೆಗೆ ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕು ಮಿಷನ್ 300 ಜಾರಿಗೆ ತಂತು. ಎಸ್, ತಾಜ್ ಟ್ರೆಪೇಸಿಯಂ ಝೋನ್ ಇತ್ತೀಚೆಗೆ ನ್ಯೂಸಲ್ಲಿದೆ. ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಉಲ್ಲೇಖ ಮಾಡಿರೋದ್ರಿಂದ ಇದು ಕೂಡ ನ್ಯೂಸಲ್ಲಿದೆ. ಸೊ ಎಸ್, ಪಂಜಾಬು ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್, ಓಕೆ, ಇದರಲ್ಲಿರುವಂಥ ದುಡ್ಡನ್ನು ಸಮರ್ಪಕವಾಗಿ ಬಳಕೆ ಮಾಡಿದೆ, ಹಾಗಾಗಿ ಇದು ನ್ಯೂಸಲ್ಲಿದೆ. ಕಾರ್ಬನ್ ಇಂಟೆನ್ಸಿಟಿ ಅಂತ ನ್ಯೂಸಲ್ಲಿದೆ. ಓಕೆ, ಮತ್ತೊಂದು ಇನ್ವ್ಯಾಸಿವ್ ಸ್ಪೀಷಿಯಸ್, ಓಕೆ, ಸೊ ರುಯಿಲಿಯಾ ಎಲಿಗ್ಯಾನ್ಸ್ ಅಂತ ಒಂದು ಆಕ್ರಮಣಕಾರಿ ಪ್ರಭೇದ ನ್ಯೂಸಲ್ಲಿದೆ. ಸೊ ಇತ್ತೀಚೆಗೆ ಭಾರತ ಸರ್ಕಾರ AI ಕೋಶವನ್ನು ಲಾಂಚ್ ಮಾಡಿತು. ಓಕೆ, ಅದ್ರ ಜೊತೆಗೆ ಲೈಫ್ ಸ್ಟಾಕ್ ಹೆಲ್ತ್ ಆ್ಯಂಡ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ನ್ಯೂಸಲ್ಲಿದೆ. ಮತ್ತು ಇವತ್ತು ಜಗತ್ತಲ್ಲಿ ಅತಿ ಹೆಚ್ಚು ಜೈವಿಕ ಇಂಧನಗಳನ್ನು ಉತ್ಪಾದಿಸುವಂಥ 3ನೇ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿತು. ಇದು ಭಾಳ ಇಂಪಾರ್ಟೆಂಟು. ಸೊ ಪ್ಯಾರಿಸ್ ಅಗ್ರಿಮೆಂಟ್ ನ್ಯೂಸಲ್ಲಿದೆ. ಸೊ ಸುಪ್ರೀಂ ಕೋರ್ಟು ಇತ್ತೀಚೆಗೆ ಕಾಂಪಾ ನಿಧಿಗಳಿಂದ ದುಡ್ಡು ಮಿಸ್ಯೂಸ್ ಆಗ್ತಿದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಓಕೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಇತ್ತೀಚೆಗೆ ಒಂದು ಹಬ್ಬವನ್ನು ಆಚರಣೆ ಮಾಡಿತು. ಇದನ್ನು ಫೆಸ್ಟಿವಲ್ ಆಫ್ ಲೆಟರ್ಸ್ ಅಂತ ಕರಿತೀವಿ. ಸೊ ಅಮೆರಿಕ ಗೋಲ್ಡನ್ ಡೋಮನ್ನು ಶುರು ಮಾಡ್ತಾ ಇದೆ. ಮತ್ತು CISF ಒಂದು ಪ್ಯಾರಾಮಿಲಿಟರಿ ಫೋರ್ಸ್ ನ್ಯೂಸಲ್ಲಿದೆ. ಮತ್ತು ಬಂಗು ಕಣಿವೆ ನ್ಯೂಸಲ್ಲಿದೆ. ಸೊ ಇಷ್ಟು ವಿಚಾರಗಳ ಕುರಿತಂತೆ ಸಮಗ್ರವಾಗಿ ಮಾತಾಡೋಣ. ರೈಟ್, ಎಸ್, ಆಲ್ಮೋಸ್ಟ್ ಭಾಳ ವಿದ್ಯಾರ್ಥಿಗಳು ಬರ್ತಾರೆ, ಕಮೆಂಟ್ಸ್ಗಳನ್ನು ನೋಡಿದ್ರೆ ನೋಟ್ಸ್ ಬೇಕು ಅಂತ ಭಾಳ ಜನ ಕೇಳ್ಕೊಳ್ತಾ ಇದ್ದಾರೆ. ಎಸ್, ವಿ ಆರ್ ಥಿಂಕಿಂಗ್ ಅಬೌಟ್ ಇಟ್. ನೆಕ್ಸ್ಟ್ ಕ್ಲಾಸಿಂದ, ಮುಂದಿನ ತರಗತಿಗಳಿಂದ, ಈ ಎಪಿಸೋಡಿಂದ ಅಥವಾ ನೆಕ್ಸ್ಟ್ ಎಪಿಸೋಡಿಂದ ನಿಮಗೆ ಡಿಸ್ಕ್ರಿಪ್ಷನಲ್ಲಿ, ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಆ ನೋಟ್ಸನ್ನು ಪ್ರೊವೈಡ್ ಮಾಡುವಂಥ ವಿಶೇಷ ಪ್ರಯತ್ನವನ್ನು ಕೂಡ ಇನ್ಸ್ಟಾ ಕೇಸ್ ತಂಡ ಮಾಡುತ್ತೆ. ಸೊ ಅದನ್ನಿಟ್ಕೊಂಡು ಸ್ಟಾರ್ಟ್ ಮಾಡೋಣ. ಎಸ್, ಈಗ ಸ್ಪೇಸ್ ಡೆಬ್ರಿಸ್, ಬಾಹ್ಯಾಕಾಶ ತ್ಯಾಜ್ಯ ಅಂತ ಕರಿತೀವಿ. ಓಕೆ, ಈಗ ನೋಡಿ, ಈಗ ನಾವು ಸ್ಯಾಟಲೈಟ್ಸ್ಗಳನ್ನು ಲಾಂಚ್ ಮಾಡಿರ್ತೀವಿ. ಓಕೆ, ಸೊ ಸ್ಪೇಸ್ ಪ್ರೊಡಕ್ಟ್ಸು. ಓಕೆ, ಒಂದು ಸತಿ ನಿಮಗೆ ಗೊತ್ತಿದೆ, ಲೋ ಅರ್ತ್ ಆರ್ಬಿಟ್ ಕ್ರಾಸ್ ಆದ ತಕ್ಷಣ, ಓಕೆ, ಲೋ ಅರ್ತ್ ಆರ್ಬಿಟ್, ಭೂಮಿಯ ಕೆಳಭಾಗದ ಕಕ್ಷೆ ಅಂತ ಕರಿತೀವಿ. ಭೂಮಿಯ ಕೆಳಭಾಗದ ಕಕ್ಷೆ ದಾಟಿದ ತಕ್ಷಣ ಏನಾಗುತ್ತೆ, ಗ್ರಾವಿಟೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಗುರುತ್ವಾಕರ್ಷಣ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಹೋಗಿದ್ದ ವಸ್ತುಗಳು ವಾಪಸ್ ಬರಲ್ಲ, ಅಲ್ಲೇ ಉಳ್ಕೊಂಡ್ಬಿಡ್ತವೆ. ಓಕೆ, ಸೊ ಲೋವರ್ ಅರ್ತ್ ಆರ್ಬಿಟ್ ಒಳಗಡೆ ಏನೇ ಇದ್ರೂ ಕೂಡ ಅದು ಕೆಳಗೆ ಬಿದ್ದೋಗುತ್ತೆ, ಬಿಕಾಸ್ ಆಫ್ ಗ್ರಾವಿಟೇಷನ್. ಬಟ್ ಒಂದು ಸತಿ ಲೋ ಅರ್ತ್ ಆರ್ಬಿಟನ್ನು ದಾಟಿಬಿಟ್ರೆ ಸೊ ಗ್ರಾವಿಟೇಷನಲ್ ಪುಲ್ ಕಮ್ಮಿ ಆಗಿಬಿಡುತ್ತೆ. ಓಕೆ, ಸೊ ನೀವು ಏನಾದ್ರು ಲಾಂಚ್ ಮಾಡಿದ್ರೆ ಅದು ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಓಕೆ, ಅದು ರಾಕೆಟ್ಸ್ ಆಗಿರ್ಬೋದು. ಓಕೆ, ಸೊ ಅದು ರಾಕೆಟ್ಗಳಾಗಿರ್ಬೋದು, ಅಥವಾ ಸ್ಯಾಟಲೈಟ್ಗಳಾಗಿರ್ಬೋದು, ಪೇಲೋಡ್ಗಳಾಗಿರ್ಬೋದು, ಲ್ಯಾಂಡರ್ಗಳಾಗಿರ್ಬೋದು, ರೋವರ್ಗಳಾಗಿರ್ಬೋದು, ಅಥವಾ ಸ್ಪೇಸ್ ಕ್ರಾಫ್ಟ್ಗಳಾಗಿರ್ಬೋದು. ಸೊ ಯಾವುದೇ ವಸ್ತುಗಳು ನಾವೇನು ಕಳಿಸಿರ್ತೀವಿ ಅದು ಉಳ್ಕೊಂಡ್ಬಿಡುತ್ತೆ. ಸೊ ಇದನ್ನು ಸ್ಪೇಸ್ ಡೆಬ್ರಿಸ್ ಅಂತ ಕರಿತೀವಿ, ಬಾಹ್ಯಾಕಾಶ ತ್ಯಾಜ್ಯ. ಭಾಳ ಇಂಪಾರ್ಟೆಂಟ್. ಓಕೆ, ಸೊ ಈಗ ಸ್ಪೇಸ್ ಡೆಬ್ರಿಸ್ ಎಷ್ಟು ಜಾಸ್ತಿ ಆಗ್ತದೆ ಅಂತ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಓಕೆ, ಲೋ ಅರ್ತ್ ಆರ್ಬಿಟನ್ನು ದಾಟಿದ ತಕ್ಷಣ ಬರೀ ಸ್ಪೇಸ್ ಡೆಬ್ರಿಸ್ ಜಾಸ್ತಿ ತುಂಬ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಏನು ಪ್ರಾಬ್ಲಮ್ ಮಾಡುತ್ತಂದರೆ, ನಾವು ಹೊಸ ರಾಕೆಟ್ಗಳನ್ನು ಲಾಂಚ್ ಮಾಡಿದಾಗ, ಹೊಸ ಸ್ಯಾಟಲೈಟು, ಹೊಸ ರಾಕೆಟ್ಟು, ಓಕೆ, ಹೊಸ ಪೇಲೋಡ್ಗಳನ್ನು ನಾವು ಕಳಿಸಿದಾಗ ಅದಕ್ಕೆ ಡಿಕ್ಕೆ ಹೊಡೆಯುತ್ತೆ. ಈ ಸಿಂಡ್ರೋಮನ್ನು ಕೆಸ್ಲರ್ ಸಿಂಡ್ರೋಮ್ ಅಂತ ಕರಿತೀವಿ. ಓಕೆ, ಸೊ ಕೆಸ್ಲರ್ ಸಿಂಡ್ರೋಮ್ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾರೆ, ಕೆಸ್ಲರ್ ಸಿಂಡ್ರೋಮ್ ರೆಫರ್ಸ್ ಟು ಡ್ಯಾಶ್ ಅಂತ, ಭಾಳ ಇಂಪಾರ್ಟೆಂಟ್. ಓಕೆ, ಹಾಗಾಗಿ ಬಾಹ್ಯಾಕಾಶ ತ್ಯಾಜ್ಯವನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಒಂದು ಜಾಗತಿಕ ಸಮಾವೇಶ ನಡೀತು. ಇದನ್ನು ದ ಸ್ಪೇಸ್ ಲಯಬಿಲಿಟಿ ಕನ್ವೆನ್ಷನ್ 1972 ಅಂತ ಕರಿತೀವಿ. ಓಕೆ, ಭಾಳ ಇಂಪಾರ್ಟೆಂಟು. ಸೊ ಸ್ಪೇಸ್ ಡೆಬ್ರಿಸನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಒಂದು ನಡೆದಿರುವಂಥ ಜಾಗತಿಕ ಸಮಾವೇಶ ಬಂದು ಸ್ಪೇಸ್ ಲಯಬಿಲಿಟಿ ಕನ್ವೆನ್ಷನ್ 1972. ಓಕೆ, ಈಗ ಇಂಡಿಯಾದಲ್ಲಿ ಈಗ ನಮ್ಮ ಇಸ್ರೋ ತಗೊಳ್ಳಿ. ಓಕೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ಸ್ ಹೆಡ್ಕ್ವಾರ್ಟರ್ಡ್ ಎಟ್ ಬೆಂಗಳೂರು, ಕರ್ನಾಟಕ. ಓಕೆ, ಸೊ ನಾವು ಈಗ ಯಾವ್ದಾದ್ರು ಒಂದು ಸ್ಯಾಟಲೈಟ್ ಕಳಿಸ್ತೀವಿ, ರಾಕೆಟ್ ಕಳಿಸ್ತೀವಿ ಅಂದರೆ ಮುಂಚಿತವಾಗಿ ಸ್ಟಡಿ ಮಾಡ್ತೀವಿ. ಓಕೆ, ಈಗ ನಾವು ಕಳಿಸುವಂಥ ಹೊಸ ಸ್ಯಾಟಲೈಟ್ಸು ಅಲ್ಲಿರುವಂಥ ಯಾವ್ದಾದ್ರು ಹಳೆ ಸ್ಯಾಟಲೈಟ್ಸಿಗೆ ಡಿಕ್ಕಿ ಹೊಡೆಯುತ್ತಾ ಇಲ್ವ ಅಂತ ಮುಂಚಿತವಾಗಿ ಅಧ್ಯಯನ ಮಾಡ್ತೀವಿ. ಈ ಕಾರ್ಯಕ್ರಮವನ್ನು ಪ್ರಾಜೆಕ್ಟ್ ನೇತ್ರ ಅಂತ ಕರಿತೀವಿ. ಓಕೆ,
ಸೊ ಈ ಕಾರ್ಯಕ್ರಮವನ್ನು ಪ್ರಾಜೆಕ್ಟ್ ನೇತ್ರ ಅಂತ ಕರಿತೀವಿ, ಭಾಳ ಇಂಪಾರ್ಟೆಂಟ್. ಓಕೆ, ಸೊ ನೇತ್ರ ಅದು ವಿಸ್ತೃತ ರೂಪ, ನೆಟ್ವರ್ಕ್ ಫಾರ್ ಸ್ಪೇಸ್ ಆಬ್ಜೆಕ್ಟ್ ಟ್ರ್ಯಾಕಿಂಗ್ ಆ್ಯಂಡ್ ಅನಾಲಿಸಿಸ್ ಅಂತ, ರೈಟ್. ಸೊ ಭಾಳ ಇಂಪಾರ್ಟೆಂಟು. ಮತ್ತು ಇತ್ತೀಚೆಗೆ ಭಾರತ ಒಂದು ಟಾರ್ಗೆಟ್ ಹಾಕ್ಕೊಂಡಿದೆ. ಓಕೆ, ಅಟ್ಲೀಸ್ಟ್ 2030 ವೇಳೆಗೆ ನಾವೇನೇನು ಸ್ಯಾಟಲೈಟ್ಸು ರಾಕೆಟ್ಸ್ಗಳನ್ನು ಕಳಿಸ್ತೀವಿ ಅದು ಫ್ರೀ ಸ್ಪೇಸ್ ಡೆಬ್ರಿಸನ್ನು ಕ್ರಿಯೇಟ್ ಮಾಡಬೇಕು. ಅಂದರೆ ನಾವು ಕಳಿಸುವಂಥ ರಾಕೆಟ್ ಆಗಲಿ ಸ್ಯಾಟಲೈಟ್ ಆಗಲಿ ಮತ್ತೊಂದಾಗಲಿ ಅದು ಡೆಬ್ರಿಸನ್ನು ಕ್ರಿಯೇಟ್ ಮಾಡಬಾರ್ದು. ಓಕೆ, ಬಾಹ್ಯಾಕಾಶ ತ್ಯಾಜ್ಯದ ಮುಕ್ತತೆಯನ್ನು ತರಬೇಕು ಅಂತ. ಇದಕ್ಕೋಸ್ಕರ ಇಸ್ರೋ ಜಾರಿಗೆ ತಂದಿರುವಂಥ ಕಾರ್ಯಕ್ರಮವನ್ನು ಫ್ರೀ ಸ್ಪೇಸ್ ಮಿಷನ್ ಇನಿಷಿಯೇಟಿವ್ ಅಂತ ಕರಿತೀವಿ. ಓಕೆ, ಇದ್ರ ಬಗ್ಗೆ ಗ್ಯಾರಂಟಿ ಕ್ವಶನ್ ಆಗುತ್ತೆ, ಬಿಕಾಸ್ ಇದು ರೀಸೆಂಟ್ ಪ್ರೋಗ್ರಾಮ್. ಓಕೆ, ಸೊ ಬಾಹ್ಯಾಕಾಶದಲ್ಲಿ ತ್ಯಾಜ್ಯವನ್ನು ಮುಕ್ತ ಮಾಡುವಂಥ ಭಾರತ ಸರ್ಕಾರದ ಪ್ರಯತ್ನ ಇದೆ. ಸೊ ಸ್ಪೇಸಲ್ಲಿ ಫ್ರೀ ಸ್ಪೇಸ್ ಡೆಬ್ರಿಸನ್ನು ಕ್ರಿಯೇಟ್ ಮಾಡುವಂಥ ಇಸ್ರೋದ ಕಾರ್ಯಕ್ರಮವನ್ನು ಫ್ರೀ ಸ್ಪೇಸ್ ಮಿಷನ್ ಇನಿಷಿಯೇಟಿವ್ 2024, ರೈಟ್. ಓಕೆ, ನೆಕ್ಸ್ಟು ಇತ್ತೀಚೆಗೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಯೋಜನಾ ಇತ್ತೀಚೆಗೆ ನ್ಯೂಸಲ್ಲಿದೆ. ಓಕೆ, ಸೊ ಇದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇದು ಯಾಕೆ ನ್ಯೂಸಲ್ಲಿದೆ ಅಂತಂದರೆ 2019 ಪ್ರಾರಂಭಗೊಂಡು ಇತ್ತೀಚೆಗೆ 6 ವರ್ಷವನ್ನು ಪೂರೈಸಿತು ಅಂತ. ಓಕೆ, ಸೊ ಇದು ನೋಡಿ ಏನಕ್ಕೋಸ್ಕರ ತಂದಿದ್ದಾರೆ ಅಂತ ಹೇಳ್ತೀನಿ. ಓಕೆ, ಸೊ ಇದು ಅಸಂಘಟಿತ ವಲಯದ ಕಾರ್ಮಿಕರಿಗೆ ತಂದಿರುವ ಪಿಂಚಣಿ ಯೋಜನೆ. ಇದು ಅರ್ಥ ಮಾಡ್ಕೋಬೇಕು. ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ತಂದಿರುವಂಥ ಪಿಂಚಣಿ ಯೋಜನೆ, ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್ಗೆ ನಾವೊಂದು ಪೆನ್ಷನ್ ಸ್ಕೀಮ್ ತಂದಿದ್ದೀವಿ, ದಟ್ ಈಸ್ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಯೋಜನಾ. ಈಗ ನೋಡಿ, ಬೇಸ್ಡ್ ಅಪಾನ್ ಸೋಷಿಯಲ್ ಸೆಕ್ಯೂರಿಟೀಸ್, ಸಾಮಾಜಿಕ ಭದ್ರತೆಗಳ ಆಧಾರದ ಮೇಲೆ ಆರ್ಥಿಕತೆಯಲ್ಲಿ 2 ವಲಯಗಳನ್ನು ಕಾಣ್ತೀವಿ. ಓಕೆ, ಒಂದು ಆರ್ಗನೈಸ್ಡ್ ಸೆಕ್ಟರ್ ಅಂತ ಕರಿತೀವಿ, ಇನ್ನೊಂದು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಕರಿತೀವಿ. ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯ, ಅಥವಾ ಔಪಚಾರಿಕ ವಲಯ ಮತ್ತು ಅನೌಪಚಾರಿಕ ವಲಯ. ಸೊ ನಿಮಗೆ ಸೋಷಿಯಲ್ ಸೆಕ್ಯೂರಿಟಿ ಸಿಗ್ತಾ ಇದ್ದರೆ, ಸೋಷಿಯಲ್ ಸೆಕ್ಯೂರಿಟಿ ಅಂತಂದ್ರೆ ಏನು? PF, ಓಕೆ, ಪೆನ್ಷನ್ನು, ಇನ್ಶೂರೆನ್ಸಲ್ಲಿ 2 ಥರದವೆ, ಮೆಡಿಕಲ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸು. ಓಕೆ, ಸೊ ಪೆನ್ಷನ್ನು, PF, ಇನ್ಶೂರೆನ್ಸು, ಈ 3 ಸಿಗ್ತಾ ಇದ್ದರೆ ನೀವು ಬಿಲಾಂಗ್ ಟು ಆರ್ಗನೈಸ್ಡ್ ಸೆಕ್ಟರ್. ಈ 3 ಸಿಗ್ತಿಲ್ಲ ಅಂತಂದರೆ ಅಸಂಘಟಿತ ವಲಯಕ್ಕೆ ಸೇರುತ್ತೆ. ಓಕೆ, ಅಥವಾ ಅನೌಪಚಾರಿಕ ವಲಯಕ್ಕೆ ಸೇರ್ತಾರೆ. ಸೊ ಈಗ ಆರ್ಗನೈಸ್ ಸೆಕ್ಟರ್ಸಲ್ಲಿ ಯಾರು ಬರ್ತಾರೆ? ಡಾಕ್ಟರ್ಸು, ಟೀಚರ್ಸು, ಇಂಜಿನಿಯರ್ಸು, ಇಂಥವರೆಲ್ಲ ಬರ್ತಾರೆ. ಅನ್ಆರ್ಗನೈಸ್ಡ್ ಸೆಕ್ಟರ್ಸಲ್ಲಿ ಕೂಲಿ ಕಾರ್ಮಿಕರು, ಹಮಾರಿಗಳು, ಕೃಷಿಕರು, ಕಟ್ಟಡ ಕಟ್ಟವರು, ಇವರೆಲ್ಲ ಅನ್ಆರ್ಗನೈಸ್ಡ್ ಸೆಕ್ಟರ್. ಈಗ ಆರ್ಗನೈಸ್ಡ್ ಸೆಕ್ಟರ್ ನೋಡಿ, ಅಸಂಘಟಿತ ವಲಯದ ಕಾರ್ಮಿಕರನ್ನು ಪತ್ತೆ ಹಚ್ಚೋದು ಕಷ್ಟನ, ಅಸಂಘಟಿತ ವಲಯದ ಕಾರ್ಮಿಕರನ್ನು ಪತ್ತೆ ಹಚ್ಚೋದು ಕಷ್ಟನ. ಸೊ ಯಾವಾಗಲೂ ಅಸಂಘಟಿತ ವಲಯದ ಕಾರ್ಮಿಕರನ್ನು ಪತ್ತೆ ಹಚ್ಚೋದು ಕಷ್ಟ. ಅದಕ್ಕೋಸ್ಕರ ಇತ್ತೀಚೆಗೆ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಅಸಂಘಟಿತ ವಲಯದ ಕಾರ್ಮಿಕರನ್ನು ಪತ್ತೆ ಹಚ್ಚಲಿಕ್ಕೋಸ್ಕರ ಒಂದು ರಾಷ್ಟ್ರೀಯ ಪೋರ್ಟಲ್ನ ಬಿಡುಗಡೆ ಮಾಡಿತು. ಇದನ್ನು ಇ-ಶ್ರಮ್ ಪೋರ್ಟಲ್ ಅಂತ ಕರಿತೀವಿ. ಓಕೆ, ಇ-ಶ್ರಮ್ ಪೋರ್ಟಲ್ ಅಸಂಘಟಿತ ವಲಯದ ಕಾರ್ಮಿಕರ ರಾಷ್ಟ್ರೀಯ ಡೇಟಾಬೇಸ್ ಇದು, ನ್ಯಾಷನಲ್ ಡೇಟಾಬೇಸ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್ ಅಂತ. ಓಕೆ, ನೀವು ಅಸಂಘಟಿತ ವಲಯದಲ್ಲಿದ್ದರೆ ನೀವೇನು ಮಾಡ್ಬೋದು? ಈ ಪೋರ್ಟಲ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಆವಾಗ ನಿಮಗೆ ಲೇಬರ್ ID ಅಂತ ಜನ್ರೇಟ್ ಆಗುತ್ತೆ, ಕಾರ್ಮಿಕ ಗುರುತಿನ ಸಂಖ್ಯೆ ಅಂತ ಜನ್ರೇಟ್ ಆಗುತ್ತೆ. ಆ ಗುರುತಿನ ಚೀಟಿಯನ್ನು ಇಟ್ಕೊಂಡು ನೀವು ಅನೇಕ ಸರ್ಕಾರಿ ಕಾರ್ಯಕ್ರಮಗಳ ಲಾಭವನ್ನು ಪಡಿತಾ ಹೋಗ್ಬೋದು. ಓಕೆ, ಸೊ ಇದು ಇ-ಶ್ರಮ್ ಪೋರ್ಟಲ್ ಬಗ್ಗೆ. ಸರಿ, ಈಗ ಅಸಂಘಟಿತ ವಲಯದ ಕಾರ್ಮಿಕರಿಗೋಸ್ಕರ ಒಂದು ವಿಶೇಷವಾಗಿರುವಂಥ ಪಿಂಚಣಿ ಯೋಜನೆ, ಇದನ್ನು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಯೋಜನಾ ಅಂತ. ಓಕೆ, ನೋಡಿ, ಒಂದು ಸ್ಕೀಮ್ ಓದ್ಬೇಕಾದ್ರೆ ಯಾವ ರೀತಿ ಓದಬೇಕು ಅಂತ ಪದೇ ಹೇಳಿರ್ತೀನಿ. ಹೆಸರು ಇಂಪಾರ್ಟೆಂಟು, ಅದು ಯಾವಾಗ ಜಾರಿಗೆ ಬಂತು ಅನ್ನೋದು ಇಂಪಾರ್ಟೆಂಟು, ಅದರ ಉದ್ದೇಶ ಆಬ್ಜೆಕ್ಟಿವ್ ಇಂಪಾರ್ಟೆಂಟು, ಟಾರ್ಗೆಟೆಡ್ ಬೆನಿಫಿಷರಿ ಉದ್ದೇಶಿತ ಫಲಾನುಭವಿ ಇಂಪಾರ್ಟೆಂಟು, ಇಂಪ್ಲಿಮೆಂಟಿಂಗ್ ಮಿನಿಸ್ಟ್ರಿ ಅನುಷ್ಠಾನಗೊಳಿಸುವ ಸಚಿವಾಲಯ ಇಂಪಾರ್ಟೆಂಟು. ಓಕೆ, ಮತ್ತು ಹಣಕಾಸು ಹಂಚಿಕೆ ಫಿನಾನ್ಸಿಂಗ್ ಇಂಪಾರ್ಟೆಂಟ್. ಓಕೆ, ಈಗ ಇದ್ರ ಆಧಾರದ ಮೇಲೆ ಮಾತಾಡ್ತಾ ಹೋಗೋಣ. ಹೆಸರು ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಯೋಜನಾ, ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಯೋಜನಾ ಸೊ ಪ್ರಾರಂಭ ಆಗಿದ್ದು 2019. ಓಕೆ, ಸೊ ಪ್ರಾರಂಭ ಆಗಿದ್ದು 2000. ಉದ್ದೇಶ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪಿಂಚಣಿ ಸೌಲಭ್ಯವನ್ನು ಕಲ್ಪಿಸುವುದು. ಓಕೆ, ಸೊ ಪಿಂಚಣಿ ಸೌಲಭ್ಯವನ್ನು ಕಲ್ಪಿಸುವುದು. ಸೊ ಹೆಂಗೆ ಇದು ವರ್ಕ್ ಆಗುತ್ತೆ ಅಂತಂದರೆ, ಓಕೆ ಕೇಳಿಸ್ಕೊಳ್ಳಿ, ನೀವು ನಿಮ್ಮ ಪೆನ್ಷನ್ ಫಂಡಿಗೆ
ಪ್ರತಿ ತಿಂಗಳು 55 ರೂಪಾಯಿಂದ 200 ರೂಪಾಯಿ ಕಟ್ಕೊಂಡು ಹೋಗ್ಬೇಕು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು. ಓಕೆ, ಸೊ ಲಿಸನ್ ಟು ಬಿ ವೆರಿ ಕೇರ್ಫುಲಿ. ಪ್ರತಿ ತಿಂಗಳು 55ರಿಂದ 200 ರೂಪಾಯಿವರೆಗೂ ನೀವು ಕಟ್ಕೊಂಡು ಹೋಗ್ಬೋದು. ಎಷ್ಟು ಕಟ್ತಿರೋ ಆಧಾರದ ಮೇಲೆ 60 ಇಯರ್ಸ್ ಆದಮೇಲೆ ನಿಮಗೆ ಪೆನ್ಷನ್ ಬರುತ್ತೆ. ಬಟ್ ಈ ಸ್ಕೀಮ್ನ ಉದ್ದೇಶ ಏನು ಅಂತಂದರೆ, ಒಂದು ತಿಂಗಳಿಗೆ ಕನಿಷ್ಠ 3,000 ರೂಪಾಯಿ ಪೆನ್ಷನ್ ಕೊಡಬೇಕು ಅಂತ ವೃದ್ಧಾಪ್ಯದಲ್ಲಿ. ಅಂದರೆ 60 ಇಯರ್ಸ್ ಎಬೋ ಇರುವಂಥ ವ್ಯಕ್ತಿಗಳಿಗೆ ಅದಾದಮೇಲೆ 60 ವರ್ಷ ಆದಮೇಲೆ ಪ್ರತಿ ತಿಂಗಳು 3,000 ರೂಪಾಯಿ ಪೆನ್ಷನ್ ಸಿಗಬೇಕು. ಓಕೆ ಸರ್, ಇಲ್ಲ ಸರ್ 55 ರೂಪಾಯಿ ಕಟ್ಟಿದ್ರೆ 3,000 ಪೆನ್ಷನ್ ಸಿಗುತ್ತೆ, 200 ರೂಪಾಯಿ ಕಟ್ಟಿದ್ರೆ ಇನ್ನೂ ಜಾಸ್ತಿ ಸಿಗುತ್ತೆ. ಓಕೆ, ನೀವು ಎಷ್ಟು ಕಟ್ತೀರ ಅನ್ನೋ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್. ಅಕಸ್ಮಾತ್ ನೋಡಿ, ಈಗ 60 ಇಯರ್ಸ್ ಆದಮೇಲೆ ಡೆತ್ ಆಯಿತು ಅಂತ ಇಟ್ಕೊಳ್ಳೋಣ. ಡೆತ್ ಆಯಿತು, ನ್ಯಾಚುರಲ್ ಡೆತ್ತು, ಆಕ್ಸಿಡೆಂಟ್ ಏನೋ ಆಯಿತು. ಅವಾಗ ಏನಾಗುತ್ತೆ, ಪೆನ್ಷನ್ನು ಅವ್ರ ಸ್ಪೌಸಿಗೆ ಸಿಗುತ್ತೆ, ಅಂದರೆ ಅವ್ರ ಮಡದಿಗೆ ಸಿಗುತ್ತೆ, ಅವ್ರ ಹೆಂಡತಿಗೆ ಸಿಗುತ್ತೆ. ಇಲ್ಲ 60 ವರ್ಷ ಆಗೋದ್ರೊಳಗಡೆ ಡೆತ್ ಆಯಿತು ಅಂತ ಇಟ್ಕೊಳ್ಳೋಣ. ಅವಾಗ ಅವ್ರ ವೈಫು ಅಥವಾ ಮಡದಿ ಆ ಪೆನ್ಷನ್ ಸ್ಕೀಮನ್ನು ಮುಂದುವರಿಸ್ಬೋದು, ಅಥವಾ ಎಷ್ಟು ಕಟ್ಟಿರ್ತಾರೋ ಅದನ್ನು ವಾಪಸ್ ಇಸ್ಕೊಳ್ಬೋದು. ಓಕೆ, ಸೊ ಎಷ್ಟು ಕಟ್ಟಿರ್ತಾರೋ ವಾಪಸ್ ಇಸ್ಕೊಳ್ಬೋದು. ಆಯಿತು. ಈ ಸ್ಕೀಮಿಗೆ ಎನ್ರೋಲ್ ಆಗಬೇಕು ಅಂದರೆ ಎಲಿಜಿಬಿಲಿಟಿ ಏನು ಗೊತ್ತಾ ನೋಡಿ, ವಯಸ್ಸು 18ರಿಂದ 40 ವರ್ಷ ಒಳಪಟ್ಟಿರಬೇಕು. ಇವಾಗ ನೀವು ಸೇರ್ಕೋಬೇಕು. 18ರಿಂದ 40 ವರ್ಷ ಒಳಪಟ್ಟಂಥವ್ರು ಅವರ ಪೆನ್ಷನ್ ಫಂಡಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗಬೇಕು. ಓಕೆ, ಮತ್ತು ಎರಡನೇದು, ಅವರು ಅನ್ಆರ್ಗನೈಸ್ಡ್ ಸೆಕ್ಟರ್, ಅಸಂಘಟಿತ ವಲಯದ ಕಾರ್ಮಿಕರಾಗಿರಬೇಕು. ಮೂರನೇದು, ಅವರ ಮಾಸಿಕ ಆದಾಯ 15,000 ರೂಪಾಯಿ ದಾಟಿರಬಾರ್ದು. ಓಕೆ, ಎಸ್. ಈಗ ಅಲ್ಲಿಗೆ ನೇಮ್ ಆಯಿತು, ಇಯರ್ ಆಯಿತು, ಉದ್ದೇಶ ಆಯಿತು. ಉದ್ದೇಶಿತ ಫಲಾನುಭವಿ ಬಂದು ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್ ಅಂತ. ಓಕೆ, ಇಂಪ್ಲಿಮೆಂಟಿಂಗ್ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ. ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನಧನ್ ಯೋಜನಾ ಅಂತ. ಓಕೆ, ಸೊ ಸ್ಕೀಮ್ಸ್ನ ಕರೆಕ್ಟಾಗಿ ಓದಿ, ಮೇಲ್ಮೇಲೆ ಓದ್ಕೊಂಡು ಹೋಗ್ಬೇಡಿ, ಒಂದು ಸ್ಟ್ರಕ್ಚರ್ಡ್ ಅಪ್ರೋಚ್ ಇಟ್ಕೊಳ್ಳಿ. ಓಕೆ, ಸೊ ಭಾಳ ಜನ ಮೆಸೇಜ್ ಹಾಕಿದ್ದಾರೆ, ಸರ್ ಇಲ್ಲ ನಮಗೆ ಒಂದು ನೋಟ್ಸ್ಗಳು ಬೇಕು ಸರ್ ಅಂತ. ಆಯಿತು, ನೆಕ್ಸ್ಟ್ ಎಪಿಸೋಡಿಂದ ಅದನ್ನು ಪ್ರೊವೈಡ್ ಮಾಡುವಂಥ ಪ್ರಯತ್ನ ಮಾಡೋಣ. ಓಕೆ, ನೆಕ್ಸ್ಟ್ ಬನ್ನಿ ಇಲ್ಲಿ. ಆಯಿತಾ? ಸೊ ಇಲ್ಲೇನಿದೆ, ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕು ಇತ್ತೀಚೆಗೆ ನೋಡಿ, ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕು ಮತ್ತು ವರ್ಲ್ಡ್ ಬ್ಯಾಂಕು ಎರಡು ಜೊತೆ ಸೇರ್ಕೊಂಡು ಆಫ್ರಿಕಾದ ರೀಜನಲ್ಲಿ ಮಿಷನ್ 300 ಎನ್ನುವಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಓಕೆ, ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮತ್ತು ಸ್ವಲ್ಪ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ನಾನು ಪ್ರತಿ ಟಾಪಿಕ್ಕಿಗೂ ಕೂಡ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ, ಬೇಸಿಕ್ಸ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ಓಕೆ, ಬೇರೆ ಟಾಪಿಕ್ಸಿಗೆ ಇಂಟರ್ಲಿಂಕ್ ಮಾಡ್ತಾ ಇರ್ತೀನಿ, ಗಮನ ಕೊಟ್ಟು ಕೇಳ್ತಾ ಇರಬೇಕು. ಆಯಿತಾ? ಸರಿ, ಈಗ ನಾವು ಲಿಸನ್ ಇಯರ್. ನಾನು ಒಂದು ಪದ ಬಳಸ್ತೀನಿ ಈಗ, ಮಲ್ಟಿಲ್ಯಾಟ್ರಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಒಂದು ಪದ. ಬಹುರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ ಕೊಡಿ ಅಂತಂದರೆ ವರ್ಲ್ಡ್ ಬ್ಯಾಂಕು, IMF, ಓಕೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು, ಏಷ್ಯನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಂಕು, ಅಥವಾ NDB, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕು. ಸೊ ಇವೆಲ್ಲ ನಾವೇನು ಕರಿತೀವಿ, ಮಲ್ಟಿಲ್ಯಾಟ್ರಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಬಹುರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಓಕೆ, ಈಗ ಒಂದೊಂದೇ ಎಕ್ಸ್ಪ್ಲೇನ್ ಮಾಡೋಣ. ವರ್ಲ್ಡ್ ಬ್ಯಾಂಕ್ ಮತ್ತು IMF ಬಗ್ಗೆ ಮಾತಾಡೋದಾದರೆ, 1945ರಲ್ಲಿ ಜಗತ್ತಿನ ಹಣಕಾಸು ವ್ಯವಸ್ಥೆಯನ್ನು ನಿಯಂತ್ರಿಸಲಿಕ್ಕೋಸ್ಕರ, ಅಂದರೆ ಗ್ಲೋಬಲ್ ಫಿನಾನ್ಷಿಯಲ್ ಸಿಸ್ಟಮನ್ನು ರೆಗ್ಯುಲೇಟ್ ಮಾಡಲಿಕ್ಕೋಸ್ಕರ ಒಂದು ಸಮಾವೇಶ ನಡೀತು. ಓಕೆ, ಬ್ರಿಟನ್ ವುಡ್ ಕಾನ್ಫರೆನ್ಸ್ ಅಂತ ಕರಿತೀವಿ. ಸೊ ಈ ಬ್ರಿಟನ್ ವುಡ್ ಸಮಾವೇಶದ ಮೂಲಕ ಎಸ್ಟಾಬ್ಲಿಷ್ ಆಗಿರುವಂಥ ವಿಶ್ವಸಂಸ್ಥೆ ಎರಡು ಪ್ರಮುಖ ಬ್ಯಾಂಕ್ ಯಾವುದು ಅಂತಂದರೆ ವರ್ಲ್ಡ್ ಬ್ಯಾಂಕು, IMF. ಓಕೆ, 1945ಯಲ್ಲಿ ಬ್ರಿಟನ್ ವುಡ್ ಕಾನ್ಫರೆನ್ಸ್ ಮುಖಾಂತರ ಗ್ಲೋಬಲ್ ಫಿನಾನ್ಷಿಯಲ್ ಸಿಸ್ಟಮನ್ನು ರೆಗ್ಯುಲೇಟ್ ಮಾಡೋಕ್ಕೋಸ್ಕರ, ಪ್ರಮೋಟ್ ಮಾಡೋಕ್ಕೋಸ್ಕರ, ಎಂಕರೇಜ್ ಮಾಡೋಕ್ಕೋಸ್ಕರ ವಿಶ್ವಸಂಸ್ಥೆ ಎಸ್ಟಾಬ್ಲಿಷ್ ಮಾಡಿರುವಂಥ ಬ್ಯಾಂಕ್ ಬಂದು ವರ್ಲ್ಡ್ ಬ್ಯಾಂಕು, IMF. ಸೊ ಇದರ ಪ್ರಧಾನ ಕಚೇರಿ ಬಂದು ವಾಷಿಂಗ್ಟನ್ DC ಕಾಣ್ತೀವಿ. ಆಯಿತಾ? ADB ಬ್ಯಾಂಕು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು, ಇದು ಸ್ವಲ್ಪ ಜಪಾನ್ ಕಂಟ್ರೋಲ್ಡ್ ಬ್ಯಾಂಕು. ಯಾಕೆಂದ್ರೆ ಜಪಾನ್ದು ಶೇರ್ಸು ಜಾಸ್ತಿ ಇದೆ. ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಫಿಲಿಪೈನ್ಸ್ನ ಮನಿಲಾದಲ್ಲಿ ಕಾಣ್ತೀವಿ. ಓಕೆ, ಏಷ್ಯನ್ ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಂಕು, ಇದು ಚೈನಾ ನೇತೃತ್ವದ ಬ್ಯಾಂಕು, ಚೈನಾದು ಶೇರ್ಸ್ ಜಾಸ್ತಿ ಇದೆ. ಇದರ ಪ್ರಧಾನ ಕಚೇರಿ ಬಂದು ಬೀಜಿಂಗ್. ಓಕೆ, ಸೊ ಬೀಜಿಂಗಲ್ಲಿ ಕಾಣ್ತೀವಿ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕು ಬ್ರಿಕ್ಸ್ ರಾಷ್ಟ್ರಗಳ ಬ್ಯಾಂಕು, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾದ ಬ್ಯಾಂಕು. ಸೊ ಇದರ ಪ್ರಧಾನ ಕಚೇರಿ ಬಂದು ಚೈನಾದ ಶಾಂಘೈನಲ್ಲಿ. ಓಕೆ, ಸೊ ಅದೇ ರೀತಿಯಾಗಿ ಇಲ್ಲಿ ಈ ಬಾರಿ
ವರ್ಲ್ಡ್ ಬ್ಯಾಂಕು ಮತ್ತು ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕು ಇವರಿಬ್ಬರು ಸೇರ್ಕೊಂಡು ಮಿಷನ್ 300 ಎನ್ನುವಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಏನು ಕಾರ್ಯಕ್ರಮ ನೋಡಿ, ಇಲ್ಲಿ ಒಂದು ಡೇಟಾ ಹೇಳುತ್ತೆ, ಆಫ್ರಿಕಾದಲ್ಲಿ 600 ಮಿಲಿಯನ್ ಜನಕ್ಕೆ ಇವತ್ತಿಗೂ ವಿದ್ಯುತ್ ಸಂಪರ್ಕ ಇಲ್ಲ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇಲ್ಲ. ಆ ದೃಷ್ಟಿಯಿಂದ ನೋಡ್ಕೊಂಡಾಗ ಭಾರತೀಯರೆಲ್ಲ ಪುಣ್ಯವಂತರು. ಆ 600 ಮಿಲಿಯನ್ನಲ್ಲಿ ಅಟ್ಲೀಸ್ಟ್ 300 ಬಿಲಿಯನ್ ಜನಕ್ಕೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸುವಂಥ ಕಾರ್ಯಕ್ರಮ ಮಿಷನ್ 300. ಓಕೆ, ಸೊ 2030 ಒಳಗಡೆ ಸಬ್ ಸಹರನ್ ಆಫ್ರಿಕನ್ ರೀಜನಲ್ಲಿ 300 ಮಿಲಿಯನ್ ಜನಕ್ಕೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸುವಂಥ ಕಾರ್ಯಕ್ರಮ ಮಿಷನ್ 300. ಓಕೆ, ಸೊ ಇಟ್ ಈಸ್ ಲಾಂಚ್ಡ್ ಬೈ ವರ್ಲ್ಡ್ ಬ್ಯಾಂಕ್ ಆ್ಯಂಡ್ ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್. ಆಯಿತು. ನೆಕ್ಸ್ಟು ತಾಜ್ ಟ್ರೆಪೀಸಿಯಂ ಝೋನ್ ಅಂತ ಕರಿತೀವಿ. ಓಕೆ, ಸೊ ನೋಡಿ ಇಲ್ಲಿ ಇತ್ತೀಚೆಗೆ, ಓಕೆ, ಫಸ್ಟು ತಾಜ್ ಟ್ರೆಪೀಸಿಯಂ ಝೋನ್ ಅಂದ್ರೆ ಏನು ಅಂತ ನೋಡೋಣ, ದೆನ್ ವಿಲ್ ಕಮ್ ಟು ಕರೆಂಟ್ ಅಫೇರ್ಸ್, ಏನೇನು ಅಂತ ಗೊತ್ತಾಗುತ್ತೆ. ಓಕೆ, ಭಾರತದ 3 ಪ್ರಮುಖ ಪ್ರವಾಸೋದ್ಯಮ ತಾಣಗಳು ಯಾವ್ದ್ಯಾವುದು? ಒಂದು ತಾಜ್ ಮಹಲ್, ಎರಡನೇದು ಆಗ್ರಾ ಕೋಟೆ, ಮೂರನೇದು ಫತೇಪುರ್ ಸಿಕ್ರಿ. ಓಕೆ, ಈ 3 ಕೂಡ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಓಕೆ, ಇದರ ಸುತ್ತ ನೋಡಿ, ತಾಜ್ ಮಹಲ್ಲು ಕೇಳ್ತಾರೆ, ಎಕ್ಸಾಂಪಲ್ ಕೇಳ್ತಾರೆ ನೋಡಿ, ತಾಜ್ ಟ್ರೆಪೇಸಿಯಂ ಝೋನಲ್ಲಿ ಕಂಡು ಬರುವಂಥ ಪ್ರವಾಸೋದ್ಯಮ ತಾಣಗಳು ಯಾವ್ಯಾವು? ಸೊ ತಾಜ್ ಮಹಲ್ಲು, ಆಗ್ರಾ ಕೋಟೆ ಮತ್ತು ಫತೇಪುರ್ ಸಿಕ್ರಿ. ಓಕೆ, ಇದರ ಸುತ್ತ 10,400 ಚದರ ಕಿಲೋಮೀಟರ್ ನಾವು ತಾಜ್ ಟ್ರೆಪೀಸಿಯಂ ಝೋನ್ ಅಂತ ಗೌರ್ಮೆಂಟು ಡಿಕ್ಲೇರ್ ಮಾಡಿದೆ. ಅಂದರೆ ಈ ಜಾಗದಲ್ಲಿ ನಿಮ್ಗೇನು ಕಾಣಿಸ್ತಿದೆಯಲ್ಲ, ಇದೇನು ಚೌಕಟ್ಟು ಟ್ರೆಪೀಸಿಯಂ ಶೇಪಲ್ಲಿ ಇದೆಯಲ್ಲ, ಇಲ್ಲಿ ಯಾರೂ ಕೂಡ ಹೆಚ್ಚು ಪೊಲ್ಯೂಷನ್ ಮಾಡೋಂಗಿಲ್ಲ. ಓಕೆ, ಹೆಚ್ಚು ಪೊಲ್ಯೂಷನ್ ಮಾಡೋಂಗಿಲ್ಲ. ಎಸ್, ಹಾಗಾಗಿ ಇದನ್ನು ಇತ್ತೀಚೆಗೆ ಇದನ್ನು ಟ್ರೆಪೀಸಿಯಂ ಝೋನಲ್ಲಿ ನೀವು ಯಾಕೆಂದರೆ ನೀವು ಏರ್ ಪೊಲ್ಯೂಷನ್ ಮಾಡ್ತಾ ಹೋದ್ರೆ ಅಲ್ಲಿ ಸ್ಮಾರಕಗಳು ಹಾಳಾಗ್ತವೆ ಅನ್ನೋ ಕಾರಣಕ್ಕೋಸ್ಕರ ಇದೊಂದು ಪ್ರೊಟೆಕ್ಟಿವ್ ಝೋನ್ ಆಗಿ ಘೋಷಣೆ ಮಾಡಿದ್ದಾರೆ. ಈಗ ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟು, ಓಕೆ, ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಸಂಸ್ಥೆ ಇದೆ. ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿ ಬರುತ್ತಿದೋ? ಉತ್ತರಾಖಂಡ್ನ ಡೆಹ್ರಾಡೂನಲ್ಲಿ ಬರುತ್ತೆ. ಈ ಸಂಸ್ಥೆಗೆ ತಾಜ್ ಟ್ರೆಪೇಸಿಯಂ ಝೋನಲ್ಲಿ ಒಂದು ಟ್ರೀ ಸೆನ್ಸಸ್, ಮರದ ಗಣತಿಯನ್ನು ಮಾಡಲಿಕ್ಕೆ ಒಂದು ಸೂಚನೆ ಕೊಟ್ಟಿದೆ. ಓಕೆ, ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ತಾಜ್ ಟ್ರೆಪೇಸಿಯಂ ಝೋನಲ್ಲಿ ಗಣತಿಯನ್ನು ಮಾಡಲಿಕ್ಕೆ ಒಂದು ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿರೋದ್ರಿಂದ ತಾಜ್ ಟ್ರೆಪೇಸಿಯಂ ಝೋನು ನ್ಯೂಸಲ್ಲಿದೆ. ಓಕೆ, ಸರಿ, ಇಲ್ಲೊಂದು ಅಡಿಷನಲ್ ಇನ್ಫಾರ್ಮೇಷನ್ ಕೊಡ್ಬೋದು. ಓಕೆ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಬಗ್ಗೆ ಒಂದಷ್ಟು ಮಾತಾಡ್ಬಿಡ್ತೀನಿ, ಜಸ್ಟ್ ಸೊ ದಟ್ ಏನಾಗುತ್ತೆ, ನಿಮಗೆ ನಾಳೆ ದಿನ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಬಂದರೂ ಕೂಡ ನೀವು ಇಂಟರ್ಲಿಂಕ್ ಮಾಡ್ಕೋಬೋದು. ಓಕೆ, ಹೆರಿಟೇಜ್ ಅಂತಂದರೆ ಪರಂಪರೆ ಅಂತ. ಓಕೆ, ಸೊ ಹೆರಿಟೇಜ್ ಅಂತಂದರೆ ಪರಂಪರೆ. ಓಕೆ, ಸೊ ಪರಂಪರೆ ಅಂತಂದ್ರೆ ಏನು? ನಾವು ಯಾವುದನ್ನು ಒತ್ಕೊಂಬಂದಿರ್ತೀವೋ ಅದು ಪರಂಪರೆ, ಯಾವುದನ್ನ ಕ್ಯಾರಿ ಮಾಡ್ಕೊಂಬಂದಿರ್ತೀವಿ ದಟ್ ಈಸ್ ಕಾಲ್ಡ್ ಅಸ್ ಹೆರಿಟೇಜ್. ಓಕೆ, ಈ ಹೆರಿಟೇಜಲ್ಲಿ ನೋಡಿ, ಪರಂಪರೆ ಅಂದರೆ 2 ಥರ ಇದೆ. ಒಂದು ಕಲ್ಚರಲ್ ಹೆರಿಟೇಜು, ಒಂದು ನ್ಯಾಚುರಲ್ ಹೆರಿಟೇಜ್. ಒಂದು ಸಾಂಸ್ಕೃತಿಕ ಪರಂಪರೆ, ಒಂದು ನೈಸರ್ಗಿಕ ಪರಂಪರೆ. ಒತ್ಕೊಂಬಂದಿರೋದು 2, ಒಂದು ಸಂಸ್ಕೃತಿ, ಒಂದು ಪ್ರಕೃತಿ. ಒಂದು ಸಂಸ್ಕೃತಿ, ಒಂದು ಪ್ರಕೃತಿ, ಆಯಿತಾ? ಕಲ್ಚರಲ್ ಹೆರಿಟೇಜು, ನ್ಯಾಚುರಲ್ ಹೆರಿಟೇಜು. ಗ್ಲೋಬಲಿ ಇಂಪಾರ್ಟೆಂಟ್ ಕಲ್ಚರಲ್ ಆ್ಯಂಡ್ ನ್ಯಾಚುರಲ್ ಹೆರಿಟೇಜ್ ಸೈಟ್ಸನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಯುನೆಸ್ಕೋ 1972 ಒಂದು ಸಮಾವೇಶವನ್ನು ಕೈಗೊಳ್ಳುತ್ತೆ, ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಅಂತ, ವಿಶ್ವ ಪಾರಂಪರಿಕ ಸಮಾವೇಶ. ಓಕೆ, ಸೊ ವಿಶ್ವ ಪಾರಂಪರಿಕ ಸಮಾವೇಶದ ಉದ್ದೇಶ ಏನು ಅಂತಂದರೆ, ಗ್ಲೋಬಲಿ ಇಂಪಾರ್ಟೆಂಟ್, ಅಂದರೆ ಜಾಗತಿಕ ಮಟ್ಟದಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿರುವ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ತಾಣಗಳನ್ನು ಗುರುತಿಸಿ ಅದನ್ನು ವಿಶ್ವ ಪರಂಪರೆಯ ತಾಣಗಳೆಂದು ಘೋಷಿಸಿ ಸಂರಕ್ಷಿಸುವುದು. ಹಾಗಾದರೆ ಈಗ ಅಟ್ ಪ್ರೆಸೆಂಟ್ ಇಂಡಿಯಾದಲ್ಲಿ ಹೌ ಮೆನಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆರ್ ದೇರ್? 43 ಇದಾವೆ. ಓಕೆ, 43. ಅದರಲ್ಲಿ 35 ಸಾಂಸ್ಕೃತಿಕ ತಾಣಗಳು, ಓಕೆ, 7 ನೈಸರ್ಗಿಕ ತಾಣ, 1 ಮಿಶ್ರ ತಾಣ. 35 ಕಲ್ಚರಲ್ ಸೈಟ್ಸು, 7 ನ್ಯಾಚುರಲ್ ಸೈಟ್ಸು, 1 ಮಿಕ್ಸೆಡ್ ಸೈಟು. ಆ ಮಿಕ್ಸೆಡ್ ಸೈಟ್ ಯಾವುದು? ಕಾಂಚನಜಂಗಾ ಕಮ್ಸ್ ಇನ್ ಸಿಕ್ಕಿಂ. ಓಕೆ, ಕರ್ನಾಟಕದಲ್ಲಿ ಎಷ್ಟಿದ್ದಾವೆ? 4 ಇದ್ದಾವೆ. ಓಕೆ, 4ರಲ್ಲಿ 3 ಕಲ್ಚರಲ್ಲು, 1 ನ್ಯಾಚುರಲ್, 3 ಸಾಂಸ್ಕೃತಿಕ, 1 ನೈಸರ್ಗಿಕ. 3 ಸಾಂಸ್ಕೃತಿಕ ಯಾವುದು? 1 ಹಂಪಿ. ಓಕೆ,
ಇನ್ನೊಂದು ಪಟ್ಟದಕಲ್ಲು, ಒಂದು ಹಂಪಿ, ಇನ್ನೊಂದು ಪಟ್ಟದಕಲ್ಲು, ಮೂರನೇದು ಹೊಯ್ಸಳರ ಪವಿತ್ರ ದೇವಾಲಯಗಳು. ಸೊ ಹಂಪಿ, ಪಟ್ಟದಕಲ್ಲು, ಹೊಯ್ಸಳರ ಪವಿತ್ರ ದೇವಾಲಯಗಳು. ಆ ಹೊಯ್ಸಳರ ಪವಿತ್ರ ದೇವಾಲಯಗಳಲ್ಲಿ ಮೂರಿದವು. ಓಕೆ, ಚೆನ್ನಕೇಶ್ವರ ದೇವಸ್ಥಾನ ಬೇಲೂರು, ಹೊಯ್ಸಳೇಶ್ವರ ದೇವಸ್ಥಾನ ಹಳೆಬೀಡು ಮತ್ತು ಸೋಮನಾಥಪುರ ಟೆಂಪಲ್ ಮೈಸೂರು. ಒಂದು ನೈಸರ್ಗಿಕ ತಾಣ ಬಂದು ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್. ಓಕೆ, ಈಗ ರೀಸೆಂಟ್ಲಿ ಡಿಕ್ಲೇರ್ಡ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ನೋಡ್ಕೊಂಡಾಗ, ಓಕೆ, ಇತ್ತೀಚೆಗೆ ಘೋಷಣೆ ಆಗಿರುವಂಥ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ನೋಡ್ಕೊಂಡಾಗ ಭಾರತದ 41ನೇ ವಿಶ್ವ ಪರಂಪರೆಯ ತಾಣ ಯಾವುದು? ಶಾಂತಿನಿಕೇತನ್. ಓಕೆ, ಶಾಂತಿನಿಕೇತನ್ ವೆಸ್ಟ್ ಬೆಂಗಾಲು. 42ನೇದು ಹೊಯ್ಸಳರ ಪವಿತ್ರ ದೇವಾಲಯಗಳ ಗುಂಪು, ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ಹೊಯ್ಸಳಾಸ್, ಕರ್ನಾಟಕ. 43ನೇದು ಮಾಯ್ಡಮ್ಸ್. ಓಕೆ, ಸೊ ಮಾಯ್ಡಮ್ಸ್ ಬಂದು ಅಸ್ಸಾಮಲ್ಲಿ ಬರುತ್ತೆ. ಸೊ ದೀಸ್ ಆರ್ ದ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಸೊ ಇದು ಅಡಿಷನಲ್ ಇನ್ಫಾರ್ಮೇಷನ್. ಆಯಿತಾ ಸರ್? ಈಗ ಓಕೆ, ಹೋಪ್ ನಿಮಗೆ ಯಾಕೆ ನ್ಯೂಸಲ್ಲಿದೆ, ತಾಜ್ ಟ್ರೆಪೀಸಿಯಂ ಝೋನ್ ಅಂತಂದ್ರೆ ಏನು, ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಯಾವ್ದು, ಸೊ ಇವೆಲ್ಲ ಮಾಹಿತಿಗಳು ಸಿಕ್ತು. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್ ಸರ್. ಓಕೆ, ನೋಡಿ, ಈಗ ಭತ್ತ ಬೆಳೆದಿರ್ತೀರ. ಓಕೆ, ಭತ್ತ ಬೆಳೆದಿರ್ತೀರ. ಸೊ ಭತ್ತವನ್ನು ಕಟಾವು ಮಾಡಿದ ಮೇಲೆ, ಓಕೆ, ಈಗ ಭತ್ತ ಬೆಳೆದಿರ್ತೀರ, ಈಗ ಕಟಾವು ಮಾಡ್ತೀರ, ಹಾರ್ವೆಸ್ಟ್ ಆಯಿತು. ಓಕೆ, ಕೊಯ್ಲಿನ ಕಟಾವಾದ ನಂತರ ರೈತನ ಖರ್ಚೇನು ಬರುತ್ತಾರೆ, ಪೋಸ್ಟ್ ಹಾರ್ವೆಸ್ಟ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಓಕೆ, ಪೋಸ್ಟ್ ಹಾರ್ವೆಸ್ಟ್ ಎಕ್ಸ್ಪೆಂಡಿಚರ್. ಸೊ ಪೋಸ್ಟ್ ಹಾರ್ವೆಸ್ಟ್ ಎಕ್ಸ್ಪೆಂಡಿಚರ್ನ ಭರಿಸ್ಲಿಕ್ಕೋಸ್ಕರ ರೈತರಿಗೆ ಹಣಕಾಸು ನೆರವನ್ನು ಕೊಡಲಿಕ್ಕೆ ಭಾರತ ಸರ್ಕಾರ ಒಂದು ಪ್ರತ್ಯೇಕವಾದಂಥ ಫಂಡ್ಸನ್ನು ಎಸ್ಟಾಬ್ಲಿಷ್ ಮಾಡಿತು. ಓಕೆ, ಈ ಫಂಡ್ಸನ್ನು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಕರಿತೀವಿ. ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಭಾಳ ಇಂಪಾರ್ಟೆಂಟು, ಇದು ರೀಸೆಂಟ್ಲಿ ಬಂದಿರೋದು. ಓಕೆ, ಸೊ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಎಸ್ಟಾಬ್ಲಿಷ್ ಆಗಿರೋದು 2020-21 ಸಾಲಲ್ಲಿ, ರೀಸೆಂಟಾಗಿ ಒಂದು 4-5 ವರ್ಷ ಆಗಿದೆ. ಓಕೆ, ಸೊ ಸಿಂಪಲ್ ಏನಕ್ಕೆ ಅಂತ ಹೇಳ್ತೀನಿ, ಪೋಸ್ಟ್ ಹಾರ್ವೆಸ್ಟ್ ಎಕ್ಸ್ಪೆಂಡಿಚರ್ನ ಭರಿಸ್ಲಿಕ್ಕೋಸ್ಕರ ರೈತರಿಗೆ ಹಣಕಾಸು ನೆರವನ್ನು ಕೊಡುವಂಥ ವಿಶೇಷವಾಗಿರುವ ನಿಧಿ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್. ಓಕೆ, ಇದರಡಿಯಲ್ಲಿ ಪಂಜಾಬಿಗೆ 4713 ಕೋಟಿ ರೂಪಾಯಿ ಕೊಡಲಾಗಿತ್ತು. ಇದು ಪಂಜಾಬು ಈ ನಿಧಿಯನ್ನು ಸಂಪೂರ್ಣವಾಗಿ ಬಳಕೆ ಮಾಡಿದೆ. ಹಾಗಾಗಿ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡು ನ್ಯೂಸಲ್ಲಿದೆ, ರೈಟ್? ಓಕೆ, ನೆಕ್ಸ್ಟ್ ಅದೇ ಎಕ್ಸಾಂಪಲ್ ಕೇಳ್ಬೋದು. ಇನ್ನೊಂದು ಎಕ್ಸಾಂಪಲ್ಲು, ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್, ಕೃಷಿ ಮೂಲಸೌಕರ್ಯ ನಿಧಿ ಅಂತ ಏನು ಕರಿತೀವಿ, ಇದನ್ನು ಜಾರಿಗೆ ತಂದಿರುವಂಥ ಸಚಿವಾಲಯ ಯಾವುದು? ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್. ಓಕೆ, ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ನೆಕ್ಸ್ಟ್ ಕಾರ್ಬನ್ ಇಂಟೆನ್ಸಿಟಿ ಅಂತ ಒಂದು ವರ್ಡ್ ನ್ಯೂಸಲ್ಲಿ. ಓಕೆ, ಸೊ ಕಾರ್ಬನ್ ಇಂಟೆನ್ಸಿಟಿ ಅಂತ ಒಂದು ವರ್ಡ್ ಯೂಸ್ ಇದೆ ನೋಡಿ. ಎಲೆಕ್ಟ್ರಿಸಿಟಿಯನ್ನು, ವಿದ್ಯುತ್ ಅಂತ ನಮ್ಗೆ ಗೊತ್ತು. ಓಕೆ, ಸೊ ಎಲೆಕ್ಟ್ರಿಸಿಟಿ. ಓಕೆ, ಎಲೆಕ್ಟ್ರಿಸಿಟಿ ವಿದ್ಯುತ್ನ ಉತ್ಪಾದನೆ ಮಾಡೋದಕ್ಕೆ 3 ಮಾರ್ಗ ಇದಾವೆ. ಓಕೆ, ಒಂದು ಫಾಸಿಲ್ ಫ್ಯೂಯಲ್ಸ್ ಬಳಕೆ ಮಾಡೋದು. ಫಾಸಿಲ್ ಫ್ಯೂಯಲ್ಸ್ ಅಂತಂದರೆ ಪಳೆಯುಳಿಕೆ ಇಂಧನಗಳು ಅಲ್ವಾ? ಸೊ ಫಾಸಿಲ್ ಫ್ಯೂಯಲ್ಸ್ ಯೂಸ್ ಮಾಡೋದು. ಫಾಸಿಲ್ ಫ್ಯೂಯಲ್ಸ್ ಅಂದರೆ ಕೋಲ್ ಎಕ್ಸಾಂಪಲ್ ಕೊಡ್ಬೋದು, ಕಲ್ಲಿದ್ದಲು ಕೊಡ್ಬೋದು, ಪೆಟ್ರೋಲು, ಡೀಸಲ್ಲು, ಸೀಮೆಣ್ಣೆ, ಕೆರೋಸಿನ್, ಇವೆಲ್ಲ ಫಾಸಿಲ್ ಫ್ಯೂಯಲ್ಸ್. ಇನ್ನೊಂದು ಏನಂತಂದರೆ ರಿನ್ಯೂವೇಬಲ್ ಎನರ್ಜಿ, ನವೀಕರಿಸಬಹುದಾದ ಇಂಧನಗಳು. ಓಕೆ, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ, ಓಷನ್ ಎನರ್ಜಿ, ಅದರಲ್ಲಿ 2 ಥರ ಇದ್ದಾವೆ. ವೇವ್ ಎನರ್ಜಿ ಅಥವಾ ಟೈಡಲ್ ಎನರ್ಜಿ, ಜಿಯೋಥರ್ಮಲ್ ಎನರ್ಜಿ, ಸೌರಶಕ್ತಿ, ಪವನಶಕ್ತಿ, ಜಲವಿದ್ಯುತ್ ಶಕ್ತಿ, ಸಾಗರಗಳ ಶಕ್ತಿ, ಅಲೆಗಳ ಶಕ್ತಿ, ಉಬ್ಬರವಿಳಿತದ ಶಕ್ತಿ, ಭೂಶಾಖದ ಶಕ್ತಿ ಅಥವಾ ಭೂಗರ್ಭದ ಶಕ್ತಿ. 3ನೇದು ಏನು ಮಾಡ್ಬೋದು? ನ್ಯೂಕ್ಲಿಯರ್ ಎನರ್ಜಿ. ಓಕೆ, ಅಂದರೆ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್. ಓಕೆ, ವಿಕಿರಣ ವಸ್ತುಗಳಿಂದ ವಿದ್ಯುತ್ತನ್ನು ಜನರೇಟ್ ಮಾಡ್ಬೋದು. ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೋದು. ಓಕೆ, ಅದರಲ್ಲಿ ಇದೆಯಲ್ಲ, ನಾನು ಏನು ಮಾತಾಡ್ತಿದ್ದೀನಿ ಅಂತಂದರೆ ಫಾಸಿಲ್ ಫ್ಯೂಯಲ್ಸ್ ಇದೆಯಲ್ಲ, ಅಂದರೆ ಮೇಜರ್ ಆಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಮಾತಾಡೋದಾದರೆ ಇಂಡಿಯಾದಲ್ಲಿ ಟೋಟಲ್ ಎಲೆಕ್ಟ್ರಿಸಿಟಿ ಎಷ್ಟು ಜನರೇಟ್ ಆಗ್ತಿದೆಯೋ 60% ವಿದ್ಯುತ್ತನ್ನು ನಾವು ಕೋಲಿಂದ ಜನರೇಟ್ ಮಾಡ್ತಾ ಇದ್ದೀವಿ. ಆಯಿತಾ? ಕೋಲಿನ ಸರಿ. ಈಗ ನಾನು ವಾಟ್ ಐ ಮೆಂಟ್ ಟು ಟೆಲ್ ಇಸ್, ನೋಡಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ,
ಒಂದು ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡೋದಕ್ಕೆ, ಒಂದು ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡೋದಕ್ಕೆ, ಅಂದರೆ ಒಂದು ಯೂನಿಟ್ ಅಂತಂದರೆ ಕಿಲೋವ್ಯಾಟ್ ಪರ್ ಹವರ್ ಅಂತ. ಓಕೆ, ಒನ್ ಕಿಲೋವ್ಯಾಟ್ ಆಫ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೆ ನೀವು ಎಷ್ಟು ಕಾರ್ಬನ್ನ ಬಿಡುಗಡೆ ಮಾಡ್ತೀರಲ್ಲ ಅದನ್ನು ಕಾರ್ಬನ್ ಇಂಟೆನ್ಸಿಟಿ ಅಂತ ಕರೀತಾರೆ. ಕಾರ್ಬನ್ ಇಂಟೆನ್ಸಿಟಿ ಅಂತ ಕರೀತಾರೆ. ದಿಸ್ ಇಸ್ ಅಂದರೆ ಈಗ ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಿರೋದ್ರಿಂದ, ಎಲೆಕ್ಟ್ರಿಸಿಟಿ ಕೋಲ್ನ ಬಳಸ್ಕೊಂಡು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಿರೋದ್ರಿಂದ ಏನು ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಓಕೆ, ಪೊಲ್ಯೂಷನ್ ಆಗ್ತಾ ಇದೆ, ಅದನ್ನು ಮೆಷರ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತಾ ಇದ್ದಾರೆ? ಕಾರ್ಬನ್ ಇಂಟೆನ್ಸಿಟಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಇನ್ ನ್ಯೂಸ್. ಓಕೆ, ಸೊ ಈ ಪದ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಕಾರ್ಬನ್ ಇಂಟೆನ್ಸಿಟಿ ಎನ್ನುವಂಥ ಪದ ಡ್ಯಾಶ್ ಅಂತ ಕೇಳ್ಬಿಡ್ತಾರೆ. ಓಕೆ, 1 ಕಿಲೋವ್ಯಾಟ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ಕಾರ್ಬನ್ ಎಮಿಟ್ ಮಾಡ್ತೀವಿ, ದಟ್ ಇಸ್ ದ ಕಾರ್ಬನ್ ಇಂಟೆನ್ಸಿಟಿ, ರೈಟ್? ಓಕೆ, ನೆಕ್ಸ್ಟು, ಎಸ್ ನೋಡಿ, ಭಾಳ ಇಂಪಾರ್ಟೆಂಟು. ಓಕೆ, ಇತ್ತೀಚೆಗೆ ಅಸ್ಸಾಂನಲ್ಲಿ ಒಂದು ಸಸ್ಯ ಬೆಳೀತಾ ಇದೆ. ಓಕೆ, ಈ ಸಸ್ಯದ ಹೆಸರು ರುಯಿಲಿಯಾ ಎಲಿಗ್ಯಾನ್ಸ್ ಅಂತ. ಓಕೆ, ರುಯಿಲಿಯಾ ಎಲಿಗ್ಯಾನ್ಸ್ ಅಂತ. ಇದು ಅಸ್ಸಾಂನ ಜೀವ ವೈವಿಧ್ಯತೆಯನ್ನು ಹಾಳು ಮಾಡ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಬಂತು. ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಈಗ ನಾನು ಒಂದು ಪದ ಬಳಸ್ತೀನಿ. ಐ ಯೂಸ್ ಎ ವರ್ಡ್, ಇನ್ವ್ಯಾಸಿವ್ ಸ್ಪೀಶೀಸ್ ಅಂತ ಒಂದು ಪದ ಇದೆ. ಓಕೆ, ಸೊ ಇನ್ವ್ಯಾಸಿವ್ ಸ್ಪೀಶೀಸ್ ಅಂತ ಒಂದು ವರ್ಡ್ ಇದೆ. ಆಕ್ರಮಣಕಾರಿ ಪ್ರಭೇದಗಳು ಅಂತ ಕರಿತೀವಿ. ಓಕೆ, ಸೊ ಆಕ್ರಮಣಕಾರಿ ಪ್ರಭೇದಗಳು, ಇನ್ವ್ಯಾಸಿವ್ ಸ್ಪೀಶೀಸ್ ಅಂತ. ಸೊ ಏನಂದ್ರೆ, ಬೆಸ್ಟ್ ಎಕ್ಸಾಂಪಲ್ ನೀವು ಕಾಂಗ್ರೆಸ್ ಗಿಡ ಕೊಡ್ಬೋದು. ಪಾರ್ಥೇನಿಯಂ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಓಕೆ, ಕಾಂಗ್ರೆಸ್ ಗಿಡ ನೋಡಿರ್ತೀರಲ್ಲ, ಪಾರ್ಥೇನಿಯಂ. ಈ ಕಾಂಗ್ರೆಸ್ ಗಿಡ ಬಂದು ನಮ್ಮ ದೇಶದ್ದಲ್ಲ. ಇದು 1800ನೇ ಇಸ್ವಿನಲ್ಲಿ ಈ ಬ್ರಿಟಿಷರು ಸೌತ್ ಅಮೆರಿಕಾಯಿಂದ ಭಾರತಕ್ಕೆ ಪರಿಚಯ ಮಾಡಿದ್ರು. ಅದೇ ಬೇಕು ಅಂತ ಮಾಡಿದ್ರು, ಮಿಸ್ ಆಗಿ ಮಾಡಿದ್ರು ಗೊತ್ತಿಲ್ಲ. ಅದು ಇವಾಗ ಹಳೆದಕ್ಕೆ ಹೋಗೋಕ್ಕಾಗಲ್ಲ. ಓಕೆ, ಈಗ ನೀವು ಒಂದು ಕೃಷಿ ಭೂಮಿ ಬೆಳೀತಿರ್ತೀರ. ಓಕೆ, ಒಂದು ಕೃಷಿ ಭೂಮಿಯಲ್ಲಿ ಹಣ್ಣು ತರಕಾರಿ ಎಲ್ಲ ಬೆಳೀತಾ ಇರ್ತಾರೆ. ಅಲ್ಲಿಗೆ ಕಾಂಗ್ರೆಸ್ ಗಿಡ ಇಂಟ್ರಡ್ಯೂಸ್ ಆದರೆ ಏನು ಮಾಡುತ್ತದೆ? ಓಕೆ, ಅಲ್ಲಿರುವಂಥ ಮಣ್ಣು, ನೀರು, ಗೊಬ್ಬರ ಎಲ್ಲ ತಾನೇ ಹೀರ್ಕೊಂಡು, ಅಂದರೆ ಅಲ್ಲಿರುವಂಥ ರಿಸೋರ್ಸಸ್ಸನ್ನು ಯೂಸ್ ಮಾಡ್ಕೊಂಡು ವಿಸ್ತಾರವಾಗಿ ಬೆಳೆದು ನಿಂತ್ಕೊಂಡ್ಬಿಡುತ್ತೆ. ಅಲ್ಲಿಂದ ಲೋಕಲ್ ಸ್ಪೀಶೀಸನ್ನು ರಿಪ್ಲೇಸ್ ಮಾಡಿಬಿಡುತ್ತೆ. ಓಕೆ, ಲೋಕಲ್ ಸ್ಪೀಶೀಸನ್ನು ರಿಪ್ಲೇಸ್ ಮಾಡುತ್ತೆ. ಇಂಥ ಸ್ಪೀಶೀಸನ್ನು ಇನ್ವ್ಯಾಸಿವ್ ಸ್ಪೀಶೀಸ್ ಅಂತ ಕರಿತೀವಿ, ಆಕ್ರಮಣಕಾರಿ ಪ್ರಭೇದಗಳು. ಓಕೆ, ಸೊ ಈಗ ಇತ್ತೀಚೆಗೆ ನೋಡಿ ಒಂದಷ್ಟು ಎಕ್ಸಾಂಪಲ್ಸ್ ಕೊಡ್ಬೋದು. ಲ್ಯಾಂಟ್ಯಾನಾ ಕ್ಯಾಮರಾ ಅಂತ ಒಂದು ಗಿಡ ಇದೆ. ಲ್ಯಾಂಟ್ಯಾನಾ ಕ್ಯಾಮರಾ ಅಂತ, ಇದು ಕೂಡ ಬಂಡೀಪುರದಲ್ಲಿ ಹರಡ್ಕೊಂಬಿಟ್ಟಿದೆ. ಓಕೆ, ಇದು ಕೂಡ ಈ ಕಾಂಗ್ರೆಸ್ ಗಿಡದ ಥರನೇ ಇದು ಒಂಥರ ಸಸ್ಯ. ಇದು ಬಂಡೀಪುರದಲ್ಲಿ ಹರಡ್ಕೊಂಡು ಅಲ್ಲಿನ ಸ್ಥಳೀಯ ಸಸ್ಯಗಳನ್ನು ರಿಪ್ಲೇಸ್ ಮಾಡ್ತಾರೆ. ಇದು ಎಕ್ಸಾಂಪಲ್ ಕೊಡ್ಬೋದು. ಅಥವಾ ಕೆರೆಗಳಲ್ಲಿ ನೀವು ಇದು ಗೂಗಲ್ ಮಾಡ್ಕೋಬೋದು, ಇವೆಲ್ಲ ನೋಡ್ಕೊಳ್ಳಿ, ಪಿಕ್ಚರ್ಸ್ ನೋಡ್ಕೊಳ್ಳಿ. ವಾಟರ್ ಅಯಾಸಿಂತ್ ಅಂತ. ಓಕೆ, ಸೊ ವಾಟರ್ ಅಯಾಸಿಂತ್ ಅಂತ ಒಂದು ಸಸ್ಯ ಇದೆ. ಈ ಕೆರೆ ತುಂಬ ನೋಡಿರ್ತೀರ. ಸೊ ಇದು ಕೂಡ ಇನ್ವ್ಯಾಸಿವ್ ಸ್ಪೀಶೀಸ್. ಅಥವಾ ಕೆರೆನಲ್ಲಿ ಒಂದು ಆಮೆ ಕಂಡು ಬರುತ್ತೆ, ಕೆಂಪು ಕಿವಿ ಆಮೆ ಅಂತ ಕರಿತೀವಿ. ಓಕೆ, ರೆಡ್ ಇಯರ್ ಟರ್ಟಲ್ ಅಂತ ಕರಿತೀವಿ. ಸೊ ಇದು ಕೂಡ ಇನ್ವ್ಯಾಸಿವ್ ಸ್ಪೀಶೀಸ್. ಓಕೆ, ಅಥವಾ 4ನೇದು ಚಿತಾಲ್ ಅಂತ ಒಂದು ಜಿಂಕೆ ಇದೆ. ಓಕೆ, ಸೊ ಯಾರೋ ಕರ್ಕೊಂಡೋಗಿ ಅಂಡಮಾನ್ ನಿಕೋಬಾರಿಗೆ ಬಿಟ್ಬಿಟ್ಟಿದ್ದಾರೆ ಜಿಂಕೆನ. ಅದು ಅಲ್ಲಿರೋಂಥ ಎಲ್ಲ ಸಸ್ಯಗಳನ್ನು ತಾನೇ ತಿಂತಾ ಇದೆ, ಸಂಪನ್ಮೂಲಗಳನ್ನು ಖಾಲಿ ಮಾಡ್ತಾ ಇದೆ. ಅಲ್ಲಿರುವಂಥ ಲೋಕಲ್ ಸ್ಪೀಶೀಸ್ಗೆ ಫುಡ್ ಸ್ಕೇರ್ಸಿಟಿ ಬರ್ತಾ ಇದೆ. ಸೊ ಇದು ಕೂಡ ಒಂದು ರೀತಿ ಇನ್ವ್ಯಾಸಿವ್ ಸ್ಪೀಶೀಸ್. ಓಕೆ, ಸೊ ಇಂಥ ಪ್ರಭೇದವನ್ನು ಆಕ್ರಮಣಕಾರಿ ಪ್ರಭೇದಗಳು ಅಂತ ಕರಿತೀವಿ. ಇಲ್ಲಿ ಅಸ್ಸಾಂನಲ್ಲಿ ಇತ್ತೀಚೆಗೆ ಒಂದು ಸಸ್ಯ, ಓಕೆ, ಇದರ ಹೆಸರು ರುಯಿಲಿಯಾ ಎಲಿಗ್ಯಾನ್ಸ್ ಅಂತ. ಇದು ಅಸ್ಸಾಂನಲ್ಲಿ ಪೂರ್ತಿ ಹರಡ್ಕೊಂಡು ಅಲ್ಲಿನ ನೇಟಿವ್ ಅಂದರೆ ಸ್ಥಳೀಯ ಸಸ್ಯಗಳನ್ನು ರಿಪ್ಲೇಸ್ ಮಾಡ್ತಾ ಇದೆ. ಓಕೆ, ಸೊ ಇದಕ್ಕೆ ಸಾಕಷ್ಟು ಹೆಸರುಗಳನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಬ್ರೆಜಿಲಿಯನ್ ಪೆಟುನಿಯಾ ಅಥವಾ ಕ್ರಿಸ್ಮಸ್ ಪ್ರೈಡ್ ಅಂತ ಕರೀತಾರೆ, ಏನೋ ಒಂದು ಕರೀತಾರೆ. ಸೊ ಯೂಶ್ವಲಿ ಇದು ಬ್ರೆಜಿಲಲ್ಲಿತ್ತು. ಓಕೆ, ಸೊ ಬ್ರೆಜಿಲಿಂದ ಹೆಂಗೋ ಏನೋ ಭಾರತಕ್ಕೆ ಹರಡ್ಕೊಂಡು ಇಲ್ಲಿನ ಬಯೋಡೈವರ್ಸಿಟಿಯನ್ನು ಹಾಳು ಮಾಡ್ತಾ ಇದೆ. ಸೊ ದಿಸ್ ಇಸ್ ಇನ್ ನ್ಯೂಸ್. ಓಕೆ, ಎಸ್, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ಕೃತಕ ಬುದ್ಧಿಮತ್ತೆಯನ್ನು ಪ್ರಮೋಟ್ ಮಾಡೋಕ್ಕೋಸ್ಕರ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಮತ್ತು ವಿದ್ಯುನ್ಮಾನ ಸಚಿವಾಲಯ, ಓಕೆ ನೋಡಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಓಕೆ, ಸೊ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ
ಇತ್ತೀಚೆಗೆ ಒಂದು ಕಾರ್ಯಕ್ರಮ ಶುರು ಮಾಡಿತು. ಇದನ್ನೇ ಒಂದು ಕಾರ್ಯಕ್ರಮ ಅಲ್ಲ, ಇದು ಪೋರ್ಟಲ್ ಥರ ಪೋರ್ಟಲ್. ಈ ಪೋರ್ಟಲ್ನ AI ಕೋಶ ಅಂತ ಕರಿತೀವಿ. ಓಕೆ, AI ಕೋಶ ಅಂತ. ಸೊ AI ಕೋಶದ ಬಗ್ಗೆ ಅದ್ರ ಮೇಲೆ ಮಾತಾಡೋಣ. ಓಕೆ, ಫಸ್ಟು ನೋಡಿ, ಇವಾಗ ನಿಮ್ಗೆಲ್ಲ ಕಡೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ತುಂಬ ಕಡೆ ಕಾಣಿಸ್ಕೊಳ್ತಾ ಇದೆ. ಓಕೆ, ಕೃತಕ ಬುದ್ಧಿಮತ್ತೆ ಅಂತ. ಏನು ಕೃತಕ ಬುದ್ಧಿಮತ್ತೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ನೋಡಿ, ನಾನೊಂದು ಪದ ಬಳಸ್ತೀನಿ ಇವಾಗ, ಕರೆಕ್ಟಾಗಿ ತಿಳ್ಕೋಬೇಕು. ಓಕೆ, ಕಾಗ್ನಿಟಿವ್ ಎಬಿಲಿಟಿ ಅಂತ ಒಂದು ಪದ ಇದೆ. ಕಾಗ್ನಿಟಿವ್ ಎಬಿಲಿಟಿ. ಸೊ ಇಂಗ್ಲಿಷ್, ಕನ್ನಡದಲ್ಲಿ ಅರಿವಿನ ಕಾರ್ಯಗಳು ಅಂತ ಕರಿತೀವಿ. ಕಾಗ್ನಿಟಿವ್ ಎಬಿಲಿಟಿ ಅಂತಂದರೆ ಅರಿವಿನ ಕಾರ್ಯಗಳು. ಓಕೆ, ಜಗತ್ತಲ್ಲಿ ಕಾಗ್ನಿಟಿವ್ ಎಬಿಲಿಟಿ ಇರೋದು ಬರೀ ಮನುಷ್ಯನಿಗೆ ಮಾತ್ರ. ಪವರ್ ಆಫ್ ಥಿಂಕಿಂಗ್, ಯೋಚನೆ ಮಾಡ್ಬೋದು, ಇಮ್ಯಾಜಿನೇಷನ್ ಮಾಡ್ಬೋದು, ಚೂಸ್ ಮಾಡ್ಬೋದು, ಡಿಸಿಷನ್ ಮೇಕಿಂಗ್ ಮಾಡ್ಬೋದು, ಅನಲೈಸ್ ಮಾಡ್ಬೋದು. ಓಕೆ, ಈ ಕಾಗ್ನಿಟಿವ್ ಎಬಿಲಿಟಿ ಇರೋದು ಮನುಷ್ಯನಿಗೆ ಮಾತ್ರ. ಬಟ್ ಇವಾಗ ಡ್ಯೂ ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್, ಓಕೆ, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಕಾಗ್ನಿಟಿವ್ ಎಬಿಲಿಟಿ ಮಷಿನ್ಸ್ಗೂ ಬಂದ್ಬಿಟ್ಟಿದೆ. ಈಗ ದಟ್ ಈಸ್ ಕಾಲ್ಡ್ ಎಸ್ AI. ಇದನ್ನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೆಯೋದು. ಫಾರ್ ಎಕ್ಸಾಂಪಲ್, ಈಗ ಗೂಗಲಲ್ಲಿ ಏನೊಂದು ಸರ್ಚ್ ಮಾಡ್ತಿರ್ತೀರಾ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಗೂಗಲಲ್ಲಿ ನೀವೊಂದು ಪೆನ್ ಸರ್ಚ್ ಮಾಡ್ತಿರ್ತೀರ. ಪೆನ್, ಒಂದು ಒಳ್ಳೆ ಪೆನ್ ತಗೋಬೇಕು ಅಂತ ಇವತ್ತು ಸರ್ಚ್ ಮಾಡಿರ್ತೀರ. ಓಕೆ, ಅದು ನಾಳೆ ಬ್ಯಾಗ್ ಸರ್ಚ್ ಮಾಡ್ತೀರ, ನಾಳೆದು ಬುಕ್ ಸರ್ಚ್ ಮಾಡ್ತೇನೆ, ಈ ಥರದ್ದೇನೋ ಮಾಡಿರ್ತೀರ. ಸೊ ಇಡೀ ಇಂಜಿನ್ನು, ಆ ಹಿಂದ್ಗಡೆ ಪ್ರೋಗ್ರಾಮ್ ಏನಿರುತ್ತೆ, ನಿಮ್ಮ ಸ್ಟಡಿ ಮಾಡ್ತಾ ಇರುತ್ತೆ. ನಿಮ್ಮ ಕ್ಯಾರೆಕ್ಟರು, ಬಿಹೇವಿಯರ್ಸು, ನಿಮ್ಮ ಆಯ್ಕೆಗಳು, ಅಭಿರುಚಿಗಳನ್ನು ಸ್ಟಡಿ ಮಾಡ್ತಿರುತ್ತೆ. ಏನೇ ರೆಕಮೆಂಡ್ ಮಾಡ್ಬೇಕು ನೋಡಿ, ನೀವು ಒಂದ್ಸತಿ ಇವೆಲ್ಲ ಸರ್ಚ್ ಮಾಡಿದ್ದೀರ ಅಂದರೆ ಇನ್ನೊಂದು ವೀಕು, ಇನ್ನೊಂದು ಮುಂದಕ್ಕೆ ನೆಕ್ಸ್ಟ್ 15 ಡೇಸು ಬರೀ ಗೂಗಲ್ ತುಂಬ ಪೆನ್ ಅಡ್ವರ್ಟೈಸ್ಮೆಂಟ್ಸು, ಬ್ಯಾಗ್ ಅಡ್ವರ್ಟೈಸ್ಮೆಂಟ್ಸು, ಬುಕ್ ಅಡ್ವರ್ಟೈಸ್ಮೆಂಟ್ಸು ಬರೀ ಇವೇ ಬರ್ತಿರ್ತವೆ. ಓಕೆ, ಅಂದರೆ ಇಲ್ಲಿ ಮಷಿನ್ ಈಸ್ ಪರ್ಫಾರ್ಮಿಂಗ್ ಕಾಗ್ನಿಟಿವ್ ಅಬಿಲಿಟಿ. ಇದನ್ನು ಕೃತಕ ಬುದ್ಧಿಮತ್ತೆ ಅಂತ ಕರಿತೀವಿ. ಓಕೆ, ವೆನ್ ದ ಮೆಷಿನ್ ಪರ್ಫಾರ್ಮ್ಸ್ ಕಾಗ್ನಿಟಿವ್ ಅಬಿಲಿಟಿ, ದಟ್ ಈಸ್ ಕಾಲ್ಡ್ ಅಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಮತ್ತು ಅದರೊಳಗಡೆ ಮಷಿನ್ ಲರ್ನಿಂಗ್ ಅಂತಿದೆ, ಡೀಪ್ ಲರ್ನಿಂಗ್ ಅಂತಿದೆ. ಅದು ಮತ್ತೆ ಯಾವಾಗಾರು ಮಾತಾಡೋಣ, ಡೀಟೇಲಾಗಿ ಮಾತಾಡೋಣ. ಈಗ ಕೃತಕ ಬುದ್ಧಿಮತ್ತೆಯನ್ನು ಪ್ರಮೋಟ್ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂಥ ರಾಷ್ಟ್ರೀಯ ಕಾರ್ಯಕ್ರಮ ಇಂಡಿಯಾ AI ಮಿಷನ್ ಅಂತ. ಇಂಡಿಯಾ AI ಮಿಷನ್ ಸೊ ರೀಸೆಂಟಾಗಿ 2024ರಲ್ಲಿ ಲಾಂಚ್ ಆಯಿತು. ಆಯಿತಾ? ಇಂಡಿಯಾ AI ಮಿಷನ್ನ ಭಾಗವಾಗಿ ಇತ್ತೀಚೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಂದು ಪೋರ್ಟಲ್ ಅಥವಾ ಒಂದು ಕಾರ್ಯಕ್ರಮ ಥರ ಶುರು ಮಾಡಿದೆ. ದಿಸ್ ಇಸ್ AI ಕೋಶ ಅಂತ ಕರಿತೀವಿ. ಓಕೆ, ಸೊ ಭಾರತದಲ್ಲಿ AI ಡೆವಲಪ್ಮೆಂಟ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆವಲಪ್ಮೆಂಟ್ಗೆ ಬೇಕಾಗಿರುವಂಥ ಪೂರಕ ವಾತಾವರಣವನ್ನು ಈ ಪೋರ್ಟಲ್ ಮಾಡುತ್ತೆ. ಎಲ್ಲ ಎಂಕರೇಜ್ಮೆಂಟ್ಗಳನ್ನು ಕೊಡುತ್ತೆ, ಎಲ್ಲ ಪರಿಕರಗಳನ್ನು ಕೊಡುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ AI ಕೋಶ. ನೆಕ್ಸ್ಟು, ಇತ್ತೀಚೆಗೊಂದು ಕಾರ್ಯಕ್ರಮ, ಇದನ್ನು ರಿವೈಸ್ಡ್ ಲೈಫ್ ಸ್ಟಾಕ್ ಹೆಲ್ತ್ ಆ್ಯಂಡ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಒಂದು ಕಾರ್ಯಕ್ರಮ ಇದೆ. ಅಂದರೆ ಫಸ್ಟು ಇಷ್ಟೇ ಇದ್ದಿದ್ದು, ರಿವೈಸ್ಡ್ ಬಿಟ್ಬಿಡಿ. ಓಕೆ, ಈ ರಿವೈಸ್ಡು ಇವಾಗ ಆ್ಯಡ್ ಆಗಿರೋದು ಜಾನುವಾರುಗಳ ಆರೋಗ್ಯ ಮತ್ತು ಕಾಯಿಲೆಗಳ ನಿಯಂತ್ರಣ ಕಾರ್ಯಕ್ರಮ ಅಂತ ಕರಿತೀವಿ. ಲೈಫ್ ಸ್ಟಾಕ್ ಹೆಲ್ತ್ ಆ್ಯಂಡ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಹಳೆ ಕಾರ್ಯಕ್ರಮ ಆ್ಯಕ್ಚುಲಿ. ಓಕೆ, ಇತ್ತೀಚೆಗೆ ಈ ಕಾರ್ಯಕ್ರಮಕ್ಕೆ ಸಚಿವ ಸಂಪುಟ ಸಭೆ ಓಕೆ ಕೆಲವೊಂದು ಬದಲಾವಣೆಯನ್ನು ಜಾರಿಗೆ ತಂತು, ರಿವೈಸ್ ಮಾಡಿದ್ರು. ಏನು ರಿವೈಸ್ ಮಾಡಿದ್ರು? ಈ ಕಾರ್ಯಕ್ರಮಕ್ಕೆ ಪಶು ಔಷಧಿ ಅಂತಕ್ಕಂಥ ಕಾಂಪೊನೆಂಟನ್ನು ಆ್ಯಡ್ ಮಾಡಿದ್ರು. ಓಕೆ, ಈ ಜಾನುವಾರುಗಳ ಕ್ಷೇತ್ರ ಏನಿದೆಯಲ್ಲ, ಈ ಲೈಫ್ ಸ್ಟಾಕ್ ಸೆಕ್ಟರ್ ಅಂತ ನಾವೇನು ಕರಿತೀವಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾ. ಭಾಳ ಇಂಪಾರ್ಟೆಂಟ್ ನಮಗಿದು. ಕಾರಣ, ಪ್ರಪಂಚದಲ್ಲಿ ಅತಿ ಹೆಚ್ಚು ಜಾನುವಾರುಗಳನ್ನು ಹೊಂದಿರುವಂಥ ರಾಷ್ಟ್ರ ಇಂಡಿಯಾ. ಓಕೆ, ಲಾರ್ಜೆಸ್ಟ್ ಪಾಪ್ಯುಲೇಷನ್ ನಮ್ಮ ಹತ್ರ ಇದೆ, ಪಾಯಿಂಟ್ ನಂಬರ್ 1. ಎರಡನೇದು, ಅತಿ ಹೆಚ್ಚು ಎಮ್ಮೆ ಮಾಂಸ ಉತ್ಪಾದನೆ ಆಗೋದು ಇಲ್ಲಿ ಭಾರತದಲ್ಲಿ, ಬಫೆಲೋ ಮೀಟ್ ಇಲ್ಲಿ ಉತ್ಪಾದನೆ ಆಗುತ್ತೆ. ಮೂರನೇದು, ಅತಿ ಹೆಚ್ಚು ಹಾಲನ್ನು ಉತ್ಪಾದಿಸುವಂಥ ರಾಷ್ಟ್ರ ಭಾರತ. ಮಿಲ್ಕ್ ಪ್ರೊಡಕ್ಷನ್ ನಾವೇ ಜಾಸ್ತಿ ಮಾಡೋದು. ಜಗತ್ತಲ್ಲಿ ಎಷ್ಟು ಹಾಲು ಉತ್ಪಾದನೆ ಆಗುತ್ತೋ ಅದರಲ್ಲಿ 23% ಭಾರತವೇ ಉತ್ಪಾದನೆ ಮಾಡುತ್ತೆ. ಓಕೆ, ಮತ್ತು ಇನ್ನೂ ಮುಂದುವರೆದು ಹೇಳ್ತೀನಿ, ಗೋಟ್ ಮೀಟ್, ಮೇಕೆ ಮಾಂಸ ಅಂತ ನೀವೇನು ಕರಿತೀರಲ್ಲ, ಮೇಕೆ ಮಾಂಸದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ನಾವು. ಎಮ್ಮೆ ಮಾಂಸದಲ್ಲಿ ನಾವೇ ಜಾಸ್ತಿ, ಮೇಕೆ ಮಾಂಸದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್. ಓಕೆ,
ಹಾಗಾಗಿ ಇಂಡಿಯಾಗೆ ಲೈಫ್ ಸ್ಟಾಕ್ ಸೆಕ್ಟರ್ ಭಾಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಒಂದು ಪ್ರತ್ಯೇಕ ಮಿನಿಸ್ಟ್ರಿನೇ ಇದೆ. ಮಿನಿಸ್ಟ್ರಿ ಆಫ್, ನೋಡಿ ಇದು ಕಾಣಿಸುತ್ತೆ, ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ. ಮಿನಿಸ್ಟ್ರಿ ಆಫ್ ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿಂಗ್ ಅಂತ ಕರಿತೀವಿ. ಓಕೆ, ಈಗ ಜಾನುವಾರುಗಳ ಕ್ಷೇತ್ರ ಇಂಪಾರ್ಟೆಂಟ್ ಅಂದಮೇಲೆ ಅದಕ್ಕೊಂದು ಪ್ರತ್ಯೇಕ ಕಾರ್ಯಕ್ರಮ. ಓಕೆ, ಸೊ ಜಾನುವಾರುಗಳ ಆರೋಗ್ಯ ಮತ್ತು ಆರೋಗ್ಯ ನಿರ್ಮೂಲನಾ ಕಾರ್ಯಕ್ರಮ ಅಂತ ಕರಿತೀವಿ. ಇದ್ರ ಕೆಳಗಡೆ ಈಗ ನೋಡಿ ಏನು ರಿವೈಸ್ ಮಾಡಿದ್ದೀವಲ್ಲ, ರಿವೈಸ್ ಮಾಡಿ ಇದಕ್ಕೊಂದು ಹೊಸ ಕಾಂಪೊನೆಂಟ್ ಆ್ಯಡ್ ಮಾಡಿದ್ದೀವಿ, ಪಶು ಔಷಧಿ ಸ್ಕೀಮ್ ಅಂತ. ಪಶು ಔಷಧಿ ಸ್ಕೀಮ್ ಅಂತ ಒಂದು ಹೊಸ ಕಾಂಪೊನೆಂಟನ್ನು ಆ್ಯಡ್ ಮಾಡಿದ್ದೀವಿ. ಓಕೆ, ಎಸ್, ಈಗ ಈ ಪಶು ಔಷಧಿ ಸ್ಕೀಮನ್ನು ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇದು ಅರ್ಥ ಆಗಬೇಕು ಅಂತಂದರೆ ನಿಮಗೆ ಜನರಿಕ್ ಡ್ರಗ್ಸ್ ಅಂದ್ರೇನು ಅಂತ ಗೊತ್ತಿರಬೇಕು. ಏನು ಸರ್ ಜನರಿಕ್ ಡ್ರಗ್ಸ್ ಅಂತಂದರೆ? ಈಗ ಡ್ರಗ್ಸ್ ಅಂದರೆ ನಿಮಗೆ ಗೊತ್ತಿದೆ, ಔಷಧಿ ಅಂತ. ಅಫೀಮು ಗಾಂಜಾದೆಲ್ಲ ಅಲ್ಲ, ಡ್ರಗ್ಸ್ ಅಂದರೆ ಔಷಧಿ. ಸೊ ಡ್ರಗ್ಸಲ್ಲಿ ವಿ ಹ್ಯಾವ್ 2 ಟೈಪ್ಸ್ ಆಫ್ ಡ್ರಗ್ಸ್. ಒಂದು ಜನರಿಕ್ ಡ್ರಗ್ಸ್ ಅಂತ ಕರಿತೀವಿ. ಓಕೆ, ಎರಡನೇದು ಬ್ರ್ಯಾಂಡೆಡ್ ಡ್ರಗ್ಸ್ ಅಂತ ಕರಿತೀವಿ. ಆಯಿತಾ? ಸೊ ಜನರಿಕ್ ಡ್ರಗ್ಸು ನಿಮಗೆ ತುಂಬ ಚೀಪಾಗಿ ಸಿಕ್ಬಿಡುತ್ತೆ, ಆಲ್ಮೋಸ್ಟ್ ಫ್ರೀ. ಓಕೆ, ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಬ್ರ್ಯಾಂಡೆಡ್ ಡ್ರಗ್ಸು ಕಾಸ್ಟ್ಲಿ ಇರುತ್ತೆ. ಯಾಕೆ ಸರ್ ಅದು ಕಾಸ್ಟ್ಲಿ ಅಂದರೆ ತುಂಬ ಕ್ವಾಲಿಟಿ ಇರುತ್ತಾ? ಹಾಗೇನಲ್ಲ. ಓಕೆ, ಸೊ ಬ್ರ್ಯಾಂಡೆಡ್ ಡ್ರಗ್ಸ್ ಅಂತಂದರೆ ದೇ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ ಪ್ರೈವೇಟ್ ಕಂಪನಿಗಳು. ಪ್ರೈವೇಟ್ ಕಂಪನಿಗಳು ನೋಡಿ, ಒಂದು ಡ್ರಗ್ ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂತಂದರೆ ಅರ್ಧ ರಾತ್ರಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಬರಲ್ಲ. ಒಂದು ಮಾತ್ರೆ ಆವಿಷ್ಕಾರ ಆಗಬೇಕು, ಒಂದು ವ್ಯಾಕ್ಸಿನ್ ಆವಿಷ್ಕಾರ ಆಗಬೇಕು ಅಂದರೆ 8 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ತಗೊಂಡಿರುತ್ತೆ. ಓಕೆ, ಸೊ ಒಂದು ಡ್ರಗ್ ಆವಿಷ್ಕಾರ ಆಗಬೇಕು ಅಂದರೆ ನೂರಾರು ಕೋಟಿ ರೂಪಾಯಿ ಸುರಿದಿರ್ತಾರೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಾಸ್ಟ್ ಇರುತ್ತೆ. ಅದಾದ ಮೇಲೆ ಪ್ರೊಡಕ್ಷನ್ ಕಾಸ್ಟ್ ಇರುತ್ತೆ. ಪ್ರೊಡಕ್ಷನ್ ಕಾಸ್ಟ್ ಆದಮೇಲೆ ಅದನ್ನು ಪ್ಯಾಕೇಜಿಂಗ್ ಕಾಸ್ಟ್ ಬಂದಿರುತ್ತೆ. ಆಮೇಲೆ ಬ್ರ್ಯಾಂಡಿಂಗ್ ಕಾಸ್ಟ್ ಬಂದಿರುತ್ತೆ. ಓಕೆ, ಮಾರ್ಕೆಟಿಂಗ್ ಕಾಸ್ಟ್ ಬಂದಿರುತ್ತೆ, ಸೇಲ್ಸ್ ಕಾಸ್ಟ್ ಬಂದಿರುತ್ತೆ. ಇಷ್ಟೆಲ್ಲ ದುಡ್ಡು ಸುರಿದಿರ್ತಾರೆ. ಅದಕ್ಕೆ ಯಾವಾಗಲೂ ಪ್ರೈವೇಟ್ ಡ್ರಗ್ಸ್ ಅಥವಾ ಬ್ರ್ಯಾಂಡೆಡ್ ಡ್ರಗ್ಸು ಕಾಸ್ಟ್ಲಿ ಇರುತ್ತೆ. ಓಕೆ, ಈ ಮೆಡಿಕಲ್ ಸ್ಟೋರಲ್ಲಿ ಹೋಗಿ ತಾಂತಿರಲ್ಲ ನೀವು, ಅವೆಲ್ಲ ಬ್ರ್ಯಾಂಡೆಡ್ ಡ್ರಗ್ಸ್ ಅವೆಲ್ಲ. ಓಕೆ, ಬ್ರ್ಯಾಂಡೆಡ್ ಡ್ರಗ್ಸು ಇವೆಲ್ಲ ಕಾಸ್ಟ್ಲಿ ಇರ್ತವೆ. ಓಕೆ, ಇಷ್ಟೆಲ್ಲ ಮಾಡಿದ್ಮೇಲೆ ಅವ್ರು ಸುಮ್ಮನೆ ಇರ್ತಾರಾ? ಇಲ್ಲ, ಅವ್ರು ಆವಿಷ್ಕಾರ ಮಾಡಿರುವಂಥ ಮಾತ್ರೆಗೆ ಪೇಟೆಂಟ್ ತಗೊಂತಾರೆ. ಓಕೆ, ಸೊ ಪೇಟೆಂಟ್ನ ಅವಧಿ ಎಲ್ಲಿವರೆಗೂ ಇರುತ್ತೆ? 20 ಇಯರ್ಸ್ ಇರುತ್ತೆ. 20 ಇಯರ್ಸು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಿಪ್ಲಾ ಅಂತ ಒಂದು ಕಂಪನಿ ಇಟ್ಕೊಳ್ಳೋಣ, ಅವರು ಡೋಲೋ 650 ಆವಿಷ್ಕಾರ ಮಾಡಿದ್ದಾರೆ. ಸೊ ನೆಕ್ಸ್ಟ್ 20 ಇಯರ್ಸು ಡೋಲೋ 650ನ ಯಾರು ಕಾಪಿ ಮಾಡೋಂಗಿಲ್ಲ. ಆಯಿತಾ? ಬಟ್ ಒನ್ಸ್ ಆಫ್ಟರ್ 20 ಇಯರ್ಸ್ ಮುಗಿದ್ಮೇಲೆ ಪೇಟೆಂಟ್ ಅವಧಿ ಮುಗ್ದಾಯ ಆಗುತ್ತೆ. ಅವಾಗ ಯಾರು ಬೇಕಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಓಕೆ, ಅದೇನಾದ್ರು ತುಂಬ ಇಂಪಾರ್ಟೆಂಟ್ ಡ್ರಗ್ ಆಗಿದ್ರೆ ಸರ್ಕಾರವೇ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಓಕೆ, ಸರ್ಕಾರ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಸರ್ಕಾರಕ್ಕೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಾಸ್ಟ್ ಉಳಿತಾಯ ಆಗುತ್ತೆ. ಓಕೆ, ಸರ್ಕಾರ ಪ್ಯಾಕೇಜಿಂಗ್ ಮಾಡೋಂಥ ಅವಶ್ಯಕತೆ ಇರಲ್ಲ, ಬ್ರ್ಯಾಂಡಿಂಗ್ ಮಾಡೋ ಅವಶ್ಯಕತೆ ಇರಲ್ಲ, ಮಾರ್ಕೆಟಿಂಗ್ ಅವಶ್ಯಕತೆ ಇರಲ್ಲ, ಸೇಲ್ಸ್ ಅವಶ್ಯಕತೆ ಇರಲ್ಲ. ಸರ್ಕಾರಕ್ಕೆ ಬರೋದು ಪ್ರೊಡಕ್ಷನ್ ಕಾಸ್ಟ್ ಮಾತ್ರ. ಪ್ರೊಡಕ್ಷನ್ ಕಾಸ್ಟನ್ನು ಕೂಡ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಬರ್ಸೋದ್ರಿಂದ ನಿಮಗೆ ಜನರಿಕ್ ಡ್ರಗ್ಸು ಆಲ್ಮೋಸ್ಟ್ ಫ್ರೀ ಸಿಗುತ್ತೆ ಅಥವಾ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಎಷ್ಟು ಬಿಟ್ಟರೆ ಏನು ವ್ಯತ್ಯಾಸ ಇಲ್ಲ. ಇಲ್ಲೇನು ಕೆಮಿಕಲ್ ಫಾರ್ಮುಲಾ ಇರುತ್ತೋ ಅಲ್ಲೂ ಅದೇ ಕೆಮಿಕಲ್ ಫಾರ್ಮುಲಾ ಇರುತ್ತೆ. ಓಕೆ, ಇಲ್ಲೇನು ಎಫಿಕಸಿ ಇರುತ್ತೋ ಅಲ್ಲೂ ಅಷ್ಟೇ ಎಫಿಕಸಿ ಇರುತ್ತೆ, ಏನೂ ಚೇಂಜ್ ಇಲ್ಲ. ಓಕೆ, ಸೊ ಈಗ ಗುಣಮಟ್ಟದ ಜನರಿಕ್ ಔಷಧಗಳನ್ನು ಕೈಗೆಟುಕುವ ಬೆಲೆಯಲ್ಲಿ ಸಾರ್ವಜನಿಕರಿಗೆ ವಿತರಿಸುವಂಥ ಕಾರ್ಯಕ್ರಮ PMBJP ಸ್ಕೀಮ್ ಅಂತ, ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಪರಿಯೋಜನಾ ಅಂತ ಕರಿತೀವಿ. ಓಕೆ, ಸೊ ಕ್ವಾಲಿಟಿ ಜನರಿಕ್ ಡ್ರಗ್ಸನ್ನು ಅಫೋರ್ಡೆಬಲ್ ಪ್ರೈಸಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಸ್ಕೀಮು PMBJP ಸ್ಕೀಮು. ಬಟ್ ಇಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್, ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವಾಲಯ. ಅಪ್ಪಿತಪ್ಪಿ ಇಲ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ ಹಾಕಬೇಡಿ, ಬಿಕಾಸ್ ಡ್ರಗ್ ಇಸ್ ಎ ಕೆಮಿಕಲ್. ಡ್ರಗ್ ಅನ್ನೋದು ಒಂದು ಕೆಮಿಕಲ್ಲು. ಹಾಗಾಗಿ ಇಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್. ಈಗೇನು ಮಾಡ್ತಾ ಇದ್ದೀವಿ? ಓಕೆ, ಸೊ ಇಲ್ಲೇನು ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ. ಓಕೆ, ಸೊ ನಮ್ಮ ಹತ್ರ ಏನು ಸ್ಕೀಮ್ ಇತ್ತಲ್ಲ, ಲೈಫ್ ಸ್ಟಾಕ್ ಹೆಲ್ತ್ ಆ್ಯಂಡ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ, ಇದ್ರ ಕೆಳಗಡೆ
ಲೈಫ್ ಸ್ಟಾಕ್ ಜಾನುವಾರುಗಳಿಗೆ ಗುಣಮಟ್ಟದ ಜನರಿಕ್ ಔಷಧಿಗಳನ್ನು ವಿತರಿಸಲಿಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಫಿಶರೀಸ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗು ಒಂದು ಹೊಸ ಕಾಂಪೊನೆಂಟ್ ಅನ್ನು ಪರಿಚಯ ಮಾಡಿದೆ. ಇದನ್ನ ಪಶು ಔಷಧಿ ಅಂತ ಕರಿತೀವಿ. ಓಕೆ, ಸೊ ಪಶು ಔಷಧಿಯ ಉದ್ದೇಶ ಏನು ಅಂತಂದ್ರೆ ಜಾನುವಾರುಗಳಿಗೆ ಜನರಿಕ್ ಔಷಧಗಳನ್ನು ವಿತರಣೆ ಮಾಡೋದು. ಓಕೆ, ಸೊ ದಿಸ್ ಇಸ್ ದಿಸ್ ಪ್ರೋಗ್ರಾಮ್. ಮತ್ತು ಆಲ್ರೆಡಿ ಲೈಫ್ ಸ್ಟಾಕ್ ಸೆಕ್ಟರ್ ಜಾನುವಾರು ಕ್ಷೇತ್ರ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೋಡಿ ಈ ಸ್ಲೈಡಲ್ಲಿ ನಿಮಗೆ ಓಕೆ ಜಾನುವಾರುಗಳ ಅಭಿವೃದ್ಧಿಗೋಸ್ಕರ ಜಾನುವಾರು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಭಾರತ ಸರ್ಕಾರ ತಂದಿರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿದ್ವಿ. ಓಕೆ, ಸೊ ನೀವು ಒಂದು ನಿಮಿಷ ಪಾಸ್ ಮಾಡಿಬಿಟ್ಟು ಇವೆಲ್ಲ ಓದ್ಕೊಳ್ಳಿ. ಇಲ್ಲ ನಾನು ಹೇಳಿದಾಗ ನಾನು ನೆಕ್ಸ್ಟ್ ನೋಟ್ಸ್ ಕೊಡ್ತೀನಿ. ಅದರಲ್ಲಿ ಒಂದು ಕಾರ್ಯಕ್ರಮ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತಿದೆ. ಭಾಳ ಬಾರಿ ಪ್ರಶ್ನೆ ಆಗಿದೆ. ಓಕೆ, ಇದರ ಉದ್ದೇಶ ಭಾರತದ ಸ್ಥಳೀಯ ಜಾನುವಾರುಗಳ ಅಭಿವೃದ್ಧಿ. ಜಾನುವಾರುಗಳಲ್ಲಿ ಸ್ಥಳೀಯ ತಳಿಗಳು, ಫಾರ್ ಎಕ್ಸಾಂಪಲ್ ಗಿರ್, ಸಿಂಧಿ, ಅಥವಾ ಕರ್ನಾಟಕದಲ್ಲಿ ಬಂದರೆ ಹಳ್ಳಿಕಾರ್. ಓಕೆ, ಸೊ ಕನ್ಸರ್ವೇಷನ್ ಆಫ್ ಇಂಡಿಜಿನಸ್ ಬ್ರೀಡ್ಸ್ ನೋಡಿ ಅಲ್ವಾ. ಸೊ ಸ್ಥಳೀಯ ಅಥವಾ ಜಾನುವಾರುಗಳಲ್ಲಿ ಸ್ಥಳೀಯ ತಳಿಗಳ ಅಭಿವೃದ್ಧಿ ಮತ್ತು ಅವುಗಳಲ್ಲಿ ಹಾಲು ಉತ್ಪಾದನೆಯನ್ನು ಹೆಚ್ಚಿಸಲು ಭಾರತ ಸರ್ಕಾರ ತಂದಿರುವಂಥ ರಾಷ್ಟ್ರೀಯ ಕಾರ್ಯಕ್ರಮ ರಾಷ್ಟ್ರೀಯ ಗೋಕುಲ್ ಮಿಷನ್. ಬಹಳ ಇಂಪಾರ್ಟೆಂಟ್, ರೈಟ್? ಓಕೆ, ಸೊ ದಿಸ್ ಇಸ್ ಒಂದು ಕಾರ್ಯಕ್ರಮ. ನೆಕ್ಸ್ಟು ನೋಡಿ, ಇದು ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಕ್ವಶನ್ ಆಗಬಹುದು. ಓಕೆ, ಸೊ ಜೈವಿಕ ಇಂಧನಗಳು. ಓಕೆ, ಜೈವಿಕ ಇಂಧನಗಳ ಉತ್ಪಾದನೆಯಲ್ಲಿ ಭಾರತ ಜಾಗತಿಕ ಮಟ್ಟದಲ್ಲಿ 3ನೇ ಸ್ಥಾನವನ್ನು ತಲುಪಿತು. ಓಕೆ, ಇದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾತಾಡೋಣ. ಸೊ ಬಯೋಫ್ಯೂಯಲ್ಸ್ ಬಗ್ಗೆ ಡೀಟೇಲ್ ಡಿಸ್ಕಷನ್ ಬಗ್ಗೆ ಮಾತಾಡೋದು, ರೈಟ್? ಓಕೆ, ಈಗ ಸಿಯರ್ ಜೈವಿಕ ಇಂಧನಗಳು, ಬಯೋಫ್ಯೂಯಲ್ಸ್ ಏನು ಹೇಳ್ತೀರಾ? ಇದಕ್ಕೆ ಒಂದು ಪದ ಬಳಸ್ತೀನಿ, ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಒಂದು ಪದ ಇದೆ. ಕನ್ನಡದಲ್ಲಿ ಸಾವಯವ ವಸ್ತುಗಳು. ಓಕೆ, ಸಾವಯವ ವಸ್ತುಗಳು, ಆರ್ಗ್ಯಾನಿಕ್ ಮ್ಯಾಟರ್. ಸಾವಯವ ವಸ್ತುಗಳು ಅಂತಂದ್ರೆ ನೀವು ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ ಅಂತನಾದ್ರು ತಗೋಬಹುದು. ಸಸ್ಯ ಮತ್ತು ಸಸ್ಯ ಆಧಾರಿತ ಉತ್ಪನ್ನಗಳು ಅಂತ ಕೂಡ ತಗೋಬಹುದು. ಓಕೆ, ಈಗ ನಾನು ಇನ್ನೂ ಕ್ಲೀನಾಗಿ ಹೇಳಬೇಕು ಅಂತಂದ್ರೆ lived or once lived organisms are called as organic matter. ಜೀವಿಸಿರುವ ಅಥವಾ ಹಿಂದೆ ಜೀವಿಸಿರುವಂಥ ವಸ್ತುಗಳು. ಓಕೆ, ಈಗ ಜೀವಿಸಿರುವ ಎಕ್ಸಾಂಪಲ್ ಏನು ಕೊಡ್ತೀರಾ? ಸಸ್ಯ ಕೊಡ್ತೀರಾ, ಪ್ಲಾಂಟ್. ಜೀವಿಸಿರುವ, ಹಿಂದೆ ಜೀವಿಸಿರುವ ಕಟ್ಟಿಗೆ ಕೊಡ್ತೀರಾ, ಟಿಂಬರ್ ಕೊಡ್ತೀರಾ. ಓಕೆ, ಇಂಥ ವಸ್ತುಗಳನ್ನು ಆರ್ಗ್ಯಾನಿಕ್ ಮ್ಯಾಟರ್. ಸೊ ಈ ಆರ್ಗ್ಯಾನಿಕ್ ಮ್ಯಾಟರಿಂದ ಹೊರತೆಗೆಯಲಾಗುವಂಥ ಹೈಡ್ರೋಕಾರ್ಬನ್ಸ್ ಅನ್ನು, ಓಕೆ, ಸೊ ಆರ್ಗ್ಯಾನಿಕ್ ಮ್ಯಾಟರಿಂದ ಹೊರತೆಗೆಯಲಾಗುವಂಥ ಹೈಡ್ರೋಕಾರ್ಬನ್ಸ್ ಅನ್ನು ನಾವೇನು ಕರಿಬೋದು? ಬಯೋಫ್ಯೂಯಲ್ಸ್. ಓಕೆ, ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಕನ್ನಡ ಮೀಡಿಯಂ ಅವರು ಸಾವಯವ ವಸ್ತುಗಳಿಂದ ಹೊರತೆಗೆಯಲಾಗುವಂಥ ಹೈಡ್ರೋಕಾರ್ಬನ್ಸ್ ಅನ್ನು ಜೈವಿಕ ಇಂಧನಗಳು. ಇಂಗ್ಲಿಷ್ ಮೀಡಿಯಮ್ಸರು ದ ಕಾರ್ಬನ್ಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಆರ್ಗ್ಯಾನಿಕ್ ಮ್ಯಾಟರ್ ಇಸ್ ಕಾಲ್ಡ್ ಅಸ್ ಬಯೋಫ್ಯೂಯಲ್ಸ್. ಇದರಲ್ಲಿ 3 ಥರ ಬರ್ತವೆ. ಓಕೆ, ಇದರಲ್ಲಿ 3 ಥರ ಬರ್ತವೆ. ಓಕೆ, ಸಾಲಿಡ್ ಬಯೋಫ್ಯೂಯಲ್ಸು, ಲಿಕ್ವಿಡ್ ಬಯೋಫ್ಯೂಯಲ್ಸು, ಗೇಷಿಯಸ್ ಬಯೋಫ್ಯೂಯಲ್ಸ್. ಘನರೂಪದ ಜೈವಿಕ ಇಂಧನಗಳು, ದ್ರವರೂಪದ ಜೈವಿಕ ಇಂಧನಗಳು ಮತ್ತು ಅನಿಲಗಳ ರೂಪದ ಜೈವಿಕ ಇಂಧನಗಳು ಅಂತ 3 ಥರ ಬರ್ತವೆ. ಸಾಲಿಡ್ ಬಯೋಫ್ಯೂಯಲ್ಸ್ ಅಂತ ನಾನು ಈಗ ತಾನೇ ಹೇಳಿದೆ. ಓಕೆ, ನೀವು ಪ್ಲಾಂಟ್ ಸಸ್ಯವನ್ನು ಕೊಡಬಹುದು, ಓಕೆ, ಟಿಂಬರ್ ಕೊಡಬಹುದು, ಈ ಥರದ ಉದಾಹರಣೆಗಳನ್ನು ಕೊಡಬಹುದು. ಓಕೆ, ಲಿಕ್ವಿಡ್ ಬಯೋಫ್ಯೂಯಲ್ಸ್ಗೆ ನೀವು ಬಯೋಪೆಟ್ರೋಲ್ ಕೊಡ್ಬೋದು. ಲಿಕ್ವಿಡ್ ಬಯೋಫ್ಯೂಯಲ್ಸ್ಗೆ ಬಯೋಪೆಟ್ರೋಲ್ ಅಥವಾ ಬಯೋಡೀಸೆಲ್ ಕೊಡ್ಬೋದು. ಓಕೆ, ಎಸ್, ಓಕೆ, ಬಯೋಪೆಟ್ರೋಲ್ ಬಯೋಡೀಸೆಲ್ ಕೊಡ್ಬೋದು. ಅದ್ಯಾವ್ದು ಸರ್ ಬಯೋಪೆಟ್ರೋಲ್ ಬಯೋಡೀಸೆಲ್? ನಾವು ನೋಡೇ ಇಲ್ವಲ್ಲ ಸರ್. ಓಕೆ, ನೋಡಿ, ಈಗ ನಿಮಗೆ ಜಟ್ರೋಪ ಅಂತ ಒಂದು ಗಿಡ ಇದೆ. ಜತ್ರೋಪ ಅಥವಾ ಹೊಂಗೆ ಮರ ಕೇಳಿದ್ದೀರಾ? ಓಕೆ, ಪೊಂಗೇಮಿಯಾ ಪಿನ್ನಾಟ ಅಂತ ಒಂದು ಗಿಡ ಇದೆ. ಸೊ ಪೊಂಗೇಮಿಯಾ ಪಿನ್ನಾಟ, ಜಟ್ರೋಪ ಅಥವಾ ಪೊಂಗೇಮಿಯಾ ಪಿನ್ನಾಟ
ಈ ಥರ ಸಸ್ಯಗಳು, ಅಥವಾ ನೀವು ಕಬ್ಬನ್ನು ಹಿಂಡಿದ ಮೇಲೆ ಏನು ಉಳ್ಕೊಳ್ಳುತ್ತೆ, ಶುಗರ್ ಕೇನ್ ಬ್ಯಾಗೆಸ್, ಇಂಥ ವಸ್ತುಗಳಲ್ಲಿ ಜತ್ರೋಪ, ಪೊಂಗೇಮಿಯ ಪಿನ್ನಾಟ, ಶುಗರ್ ಕೇನ್ ಬ್ಯಾಗೆಸ್. ಓಕೆ, ಸೊ ಇದರಲ್ಲಿ ಕಂಡುಬರುವಂಥ ರಾಸಾಯನಿಕ ವಸ್ತು ಬಂದು ಎಥೆನಾಲ್. ಆಯಿತಾ, 80% ಪೆಟ್ರೋಲ್ ಹಾಕ್ತಾರೆ, 20% ಎಥೆನಾಲ್ ಹಾಕ್ತಾರೆ. ದಿಸ್ ಈಸ್ ಕಾಲ್ಡ್ ಅಸ್ ಬಯೋಪೆಟ್ರೋಲ್. 80% ಡೀಸೆಲ್ ಹಾಕ್ತಾರೆ, 20% ಎಥೆನಾಲ್ ಹಾಕ್ತಾರೆ. ದಿಸ್ ಈಸ್ ಕಾಲ್ಡ್ ಅಸ್ ಬಯೋಡೀಸೆಲ್. ಬಯೋಪೆಟ್ರೋಲು, ಬಯೋಡೀಸೆಲ್ನ ನೀವು ಬಳಕೆ ಮಾಡಿದ್ರೆ ವಾಹನಗಳಿಂದ ಬರುವಂಥ ಹೊಗೆಯಲ್ಲಿ ಒಂದು 60% ಎಮಿಷನ್ಸ್ ಕಮ್ಮಿ ಆಗುತ್ತೆ. ಆಯಿತಾ, ಆಮೇಲೆ ಭಾರತದಲ್ಲಿ ಎಥೆನಾಲ್ ಬ್ಲೆಂಡಿಂಗನ್ನು 20% ಎಥೆನಾಲ್ ಬ್ಲೆಂಡಿಂಗನ್ನು ಕಡ್ಡಾಯಗೊಳಿಸಲಾಗಿದೆ. ಓಕೆ, ಗೇಷಿಯಸ್ ಬಯೋಫ್ಯೂಯಲ್ಸ್ಗೆ ನಿಮ್ಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ನೀವು ಗೋಬರ್ ಗ್ಯಾಸ್ ಕೊಡ್ಬೋದು. ಆಯಿತಾ, ಗೋಬರ್ ಗ್ಯಾಸ್ ಕೊಡ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ಅಸ್ ಬಯೋಫ್ಯೂಯಲ್ಸ್. ಓಕೆ, ಈಗ ಏನಕ್ಕೆ ನ್ಯೂಸಲ್ಲಿದೆ ಅಂತ ಬರೋಣ. ಓಕೆ, ಏನಕ್ಕೆ ನ್ಯೂಸಲ್ಲಿದೆ ಅಂತ ನೋಡಿ. ಇದು ಈಗ ಬಯೋಫ್ಯೂಯಲ್ಸ್ ಅಂದ್ರೆ ಏನು ಅಂತ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿದೆ. ನೋಡಿ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳ ಸಚಿವಾಲಯಗಳ ಪ್ರಕಾರ ಜಗತ್ತಿನ ಜೈವಿಕ ಉತ್ಪಾದನೆಗಳ ಸ್ಥಾನದಲ್ಲಿ, ಜೈವಿಕ ಇಂಧನಗಳ ಉತ್ಪಾದನೆ ಬಯೋಫ್ಯೂಯಲ್ ಪ್ರೊಡಕ್ಷನಲ್ಲಿ ಭಾರತ 3ನೇ ಸ್ಥಾನವನ್ನು ತಲುಪಿದೆ. ನಾನು ಹೇಳಿದೆ, ಭಾರತದಲ್ಲಿ ಬಯೋಫ್ಯೂಲ್ಸ್, ಬಯೋಪೆಟ್ರೋಲು ಮತ್ತು ಬಯೋಡೀಸೆಲ್ ನೀವು ಹಾಕಬೇಕಾದ್ರೆ 20% ಎಥೆನಾಲ್ ಬ್ಲೆಂಡಿಂಗನ್ನು ನೀವು ಮ್ಯಾಂಡೇಟ್ರಿ ಮಾಡಲೇಬೇಕು. ಓಕೆ, ಸೊ 20% ಆಫ್ ದ ಎಥೆನಾಲ್ ಬ್ಲೆಂಡಿಂಗ್ ಆಗಲೇಬೇಕು. ಆ 20%ಅಲ್ಲಿ ಆಲ್ಮೋಸ್ಟ್ ನಾವೇನು ಮಾಡಿದ್ದೀವಿ, 19.6% ಎಥೆನಾಲ್ ಬ್ಲೆಂಡಿಂಗನ್ನು ಅಚೀವ್ ಮಾಡಿದ್ದೀವಿ ಅಂತೇಳಿ ಭಾರತ ಸರ್ಕಾರ ಇತ್ತೀಚೆಗೆ ಒಂದು ಪ್ರಕಟಣೆಯನ್ನು ಕೊಡ್ತು. ಆಮೇಲೆ ಜೈವಿಕ ಇಂಧನಗಳ ಉತ್ಪಾದನೆಯನ್ನು, ಅಂದರೆ ಬಯೋಫ್ಯೂಯಲ್ ಪ್ರೊಡಕ್ಷನ್ ಜಾಸ್ತಿ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂಥ ರಾಷ್ಟ್ರೀಯ ನೀತಿ ನ್ಯಾಷನಲ್ ಪಾಲಿಸಿ ಆನ್ ಬಯೋಫ್ಯೂಯಲ್ಸ್. ಸೊ ಭಾಳ ಇಂಪಾರ್ಟೆಂಟು. ಓಕೆ, ರಾಷ್ಟ್ರೀಯ ನೀತಿ ನ್ಯಾಷನಲ್ ಪಾಲಿಸಿ ಆನ್ ಬಯೋಫ್ಯೂಯಲ್ಸು ಮತ್ತು ಜೈವಿಕ ಇಂಧನಗಳ ಉತ್ಪಾದನೆಯನ್ನು ಉತ್ತೇಜಿಸುವಂಥ ರಾಷ್ಟ್ರೀಯ ಯೋಜನೆ ಪ್ರಧಾನಮಂತ್ರಿ ಜೀವನ್ ಯೋಜನಾ. ಇದು ಸ್ವಲ್ಪ ತಪ್ಪಾಗಿದೆ ನೋಡಿ, ಕರೆಕ್ಟಾಗಿ ಸರಿ ಮಾಡ್ಕೊಳ್ಳಿದ್ದೀನಿ. ಪ್ರಧಾನಮಂತ್ರಿ ಜೀವನ್ ಯೋಜನಾ ಅಂತ, ಭಾಳ ಇಂಪಾರ್ಟೆಂಟ್. ಗೋಬರ್ ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂಥ ಸ್ಕೀಮು ಗೋಬರ್ ಧನ್ ಸ್ಕೀಮ್. ಓಕೆ, ಮತ್ತು ಕಂಪ್ರೆಸ್ಡ್ ಬಯೋಗ್ಯಾಸ್ CBG. ಓಕೆ, ಸೊ ಕಂಪ್ರೆಸ್ಡ್ ಬಯೋಗ್ಯಾಸ್, ಎಸ್, ಸೊ CBG ಕಂಪ್ರೆಸ್ಡ್ ಬಯೋಗ್ಯಾಸ್ ಅನ್ನು ಪ್ರಮೋಟ್ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂಥ ಯೋಜನೆ ಸತತ್ ಯೋಜನಾ. ಓಕೆ, ಸೊ ಇದು ಬಯೋಫ್ಯೂಯಲ್ ಪ್ರೊಡಕ್ಷನ್ ಬಗ್ಗೆ. ಓಕೆ, ಈಗ ನೋಡಿ, ಪ್ಯಾರಿಸ್ ಅಗ್ರಿಮೆಂಟು ಇತ್ತೀಚೆಗೆ ನ್ಯೂಸಲ್ಲಿದೆ. ಆಯಿತಾ, ಪ್ಯಾರಿಸ್ ಅಗ್ರಿಮೆಂಟು ಇತ್ತೀಚೆಗೆ, ಪ್ಯಾರಿಸ್ ಒಪ್ಪಂದ ಇತ್ತೀಚೆಗೆ ನ್ಯೂಸಲ್ಲಿದೆ. ಯಾಕೆ ನ್ಯೂಸಲ್ಲಿದೆ ಅಂತ ಒಂದ್ಸತಿ ಹೇಳ್ಬಿಡ್ತೀನಿ ನಾನು. ಆಯಿತಾ, ನೋಡಿ, ಇತ್ತೀಚೆಗೆ IPCC ಅಂತ ಒಂದು ಸಂಸ್ಥೆ ಇದೆ. ಓಕೆ, ಇಂಟರ್ ಗವರ್ನಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್, IPCC ಅಂತ ಒಂದು ಸಂಸ್ಥೆ. ಅದರ ಚೇರ್ಪರ್ಸನ್ ಆಗಿರುವಂಥ ಜಿಮ್ ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಪ್ಯಾರಿಸ್ ಒಪ್ಪಂದದ ಉದ್ದೇಶಗಳನ್ನು ಈಡೇರಿಸುವಲ್ಲಿ ನಾವಿನ್ನೂ ಭಾಳ ಹಿಂದೆ ಉಳ್ಕೊಂಡಿದ್ದೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಹಾಗಾಗಿ ಇಟ್ ಈಸ್ ಇನ್ ನ್ಯೂಸ್. ಫೈನ್, ಈಗ ಇದ್ರ ಬಗ್ಗೆ ಮಾತಾಡೋಣ, ಏನು ತೊಂದರೆ ಏನಿಲ್ಲ. ಓಕೆ, ಸೊ ಫಸ್ಟ್ IPCC ಬಗ್ಗೆ ಮಾತಾಡ್ತೀನಿ. ಆಯಿತಾ, ಓಕೆ, ಇಂಟರ್ ಗವರ್ನಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಈ ಸಂಸ್ಥೆ ಹೆಸರು. ಓಕೆ, ಈ ಸಂಸ್ಥೆ ಎಸ್ಟಾಬ್ಲಿಷ್ ಆಗಿದ್ದು 1988ರಲ್ಲಿ. ಪ್ರಾರಂಭ ಮಾಡಿದ್ದು ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್, ವಿಶ್ವ ಹವಾಮಾನ ಸಂಸ್ಥೆ ಮತ್ತು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP ಮತ್ತು WMO ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಕ್ಲೈಮೇಟ್ ಚೇಂಜ್ ಕಡಿಮೆ ಮಾಡಲಿಕ್ಕೋಸ್ಕರ ಎಲ್ಲ ದೇಶದ ಸರ್ಕಾರಗಳಿಗೆ ವೈಜ್ಞಾನಿಕ ಸಲಹೆಗಳನ್ನು ಕೊಡುವಂಥ ಒಂದು ಸಂಸ್ಥೆಯಾಗಿ ಕೆಲಸ ಮಾಡುತ್ತೆ. ಹವಾಮಾನ ಬದಲಾವಣೆಯನ್ನು ತಡೆಗಟ್ಟಲು ಸರ್ಕಾರಗಳಿಗೆ, ಎಲ್ಲ ದೇಶದ ಸರ್ಕಾರಗಳಿಗೆ
ವೈಜ್ಞಾನಿಕ ಸಲಹೆಗಳನ್ನು ಕೊಡುವಂಥ ಸಲಹಾ ಸಂಸ್ಥೆಯ ಕೆಲಸ ಮಾಡುತ್ತೆ. ಇಲ್ಲಿವರೆಗೂ 195 ರಾಷ್ಟ್ರಗಳು ಇದರ ಮೆಂಬರ್ಶಿಪ್ಪನ್ನು ಪಡ್ಕೊಂಡಿದ್ದಾವೆ. ಇದರ ಚೇರ್ಮನ್ ಆಗಿರುವಂಥ ಜಿಮ್ಸ್ ಕಿಯಾ, ಓಕೆ, ಇವರೊಂದು ಸ್ಟೇಟ್ಮೆಂಟ್ ಕೊಟ್ಟರು, ಪ್ಯಾರಿಸ್ ಒಪ್ಪಂದವನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ನಾವು ವಿಫಲ ಆಗ್ತಾ ಇದ್ದೀವಿ. ಹಾಗಾಗಿ ಪ್ಯಾರಿಸ್ ಅಗ್ರಿಮೆಂಟ್ ನ್ಯೂಸಲ್ಲಿ. ಓಕೆ, ಈಗ ಪ್ಯಾರಿಸ್ ಅಗ್ರಿಮೆಂಟ್ ಬಗ್ಗೆ ಮಾತಾಡೋಣ. ಓಕೆ, ಸಿ, ಕ್ಲೈಮೇಟ್ ಚೇಂಜ್ ಕಂಟ್ರೋಲ್ ಮಾಡೋಕ್ಕೋಸ್ಕರ 1992ರಲ್ಲಿ ಒಂದು ಸಮಾವೇಶ ಜಾರಿಗೆ ತರುತ್ತೆ. ಈ ಸಮಾವೇಶವನ್ನು UNFCC ಸಮಾವೇಶ ಅಂತ ಕರಿತೀವಿ. ಓಕೆ, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ. ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಕ್ಲೈಮೇಟ್ ಚೇಂಜ್ ಕಡಿಮೆ ಮಾಡೋಕ್ಕೋಸ್ಕರ ಒಂದು ಸಮಾವೇಶ ಜಾರಿಗೆ ಬಂತು, UNFCC ಕನ್ವೆನ್ಷನ್ ಅಂತ, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ. ಸಿ, ಇದರ ಕಾಪ್ ಮೀಟಿಂಗ್ಸು ಪ್ರತಿ ವರ್ಷ ನಡೀತವೆ. ಓಕೆ, ಕಾಪ್ ಮೀಟಿಂಗ್ಸ್ ಅಂತಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ. ಓಕೆ, ಸೊ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ. ಓಕೆ, ಏನು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತಂದ್ರೇನು? ಒಂದು ನಿರ್ದಿಷ್ಟ ಸಮಾವೇಶದ ಉದ್ದೇಶಗಳನ್ನು ಈಡೇರಿಸಲು ನಡೆಸಲಾಗುವಂಥ ಮೀಟಿಂಗ್ಸನ್ನು ಕಾಪ್ ಮೀಟಿಂಗ್ಸ್ ಅಂತ ಕರಿತೀವಿ. ಯಾವುದೇ ಸಮಾವೇಶ ಆಗಲಿ, ಓಕೆ, ಅದರ ಆಬ್ಜೆಕ್ಟಿವ್ಸನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೋಸ್ಕರ ನಡೆಸುವಂಥ ಅಡ್ಮಿನಿಸ್ಟ್ರೇಟಿವ್ ಮೀಟಿಂಗ್ಸನ್ನು ಕಾಪ್ ಅಂತ ಕರಿತೀವಿ. ಪ್ರತಿ ಸಮಾವೇಶವೂ ಕೂಡ ತನ್ನದೇ ಆಗಿರುವಂಥ ಕಾಪ್ ಮೀಟಿಂಗ್ಸನ್ನು ಹೊಂದಿರುತ್ತೆ. ಆಯಿತಾ? ಹಾಗೆ UNFCC ಕಾಪ್ ಮೀಟಿಂಗ್ಸು ಇರುತ್ತೆ. ಸೊ ಈ UNFCC ಕಾಪ್ ಮೀಟಿಂಗ್ಸು ಪ್ರತಿ ವರ್ಷ ನಡೆಯುತ್ತೆ. ಓಕೆ, 2015ರಲ್ಲಿ UNFCC ಸಮಾವೇಶದ ಕಾಪ್ 21ನೇ ಶೃಂಗಸಭೆ ನಡೀತು. ಎಲ್ಲಿ ನಡೀತು? ಫ್ರಾನ್ಸ್ನಲ್ಲಿ ನಡೀತು. ಫ್ರಾನ್ಸ್ ಎಲ್ಲಿ ಬರುತ್ತೆ? ಪ್ಯಾರಿಸಲ್ಲಿ ಬರುತ್ತೆ. ಅಲ್ಲಿ ಒಂದು ಐತಿಹಾಸಿಕ ಒಪ್ಪಂದವನ್ನು ಸೈನ್ ಮಾಡಲಾಗುತ್ತೆ, ವಿಚ್ ಇಸ್ ಕಾಲ್ಡ್ ಅಸ್ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಪ್ಯಾರಿಸ್ ಅಗ್ರಿಮೆಂಟ್ನ ಉದ್ದೇಶ ಏನು? ಗ್ಲೋಬಲ್ ವಾರ್ಮಿಂಗ್ ತಡೆಗಟ್ಟೋದು, ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಗಟ್ಟುವುದು. ಗ್ಲೋಬಲ್ ವಾರ್ಮಿಂಗನ್ನು ತಡೆಗಟ್ಟಲಿಕ್ಕೋಸ್ಕರ ಪ್ಯಾರಿಸ್ ಅಗ್ರಿಮೆಂಟ್ಗೆ 2 ಉದ್ದೇಶಗಳಿದೆ. ಗ್ಲೋಬಲ್ ವಾರ್ಮಿಂಗ್ ತಡೆಗಟ್ಟಕ್ಕೋಸ್ಕರ ಪ್ಯಾರಿಸ್ ಅಗ್ರಿಮೆಂಟ್ಗೆ 2 ಉದ್ದೇಶಗಳಿದೆ. ಏನು? ಮೊದಲ ಉದ್ದೇಶ, ಓಕೆ, ಅದು ಹಂಗಿರಲಿ, ಇಲ್ಲಿ ಬನ್ನಿ ನೋಡಿ. 1870ನೇ ಇಸ್ವಿಕ್ಕಿಂತ ಮುಂಚೆ, ಅಂದರೆ ಕೈಗಾರಿಕಾ ಯುಗ ಬರೋಕ್ಕಿಂತ ಮುಂಚೆ ಭೂಮಿಯ ಸರಾಸರಿ ತಾಪಮಾನ ಎಷ್ಟಿತ್ತು? 13 to 15 ಡಿಗ್ರಿ ಸೆಲ್ಸಿಯಸ್ ಇತ್ತು, ಗ್ಲೋಬಲ್ ಆವರೇಜ್ ಟೆಂಪರೇಚರ್. ಓಕೆ, ಇವಾಗ 2020ರ ದಶಕದಲ್ಲಿದ್ದೀವಿ. ಈಗ ಗ್ಲೋಬಲ್ ಆವರೇಜ್ ಟೆಂಪರೇಚರ್ ಎಷ್ಟಿದೆ? 15 to 17 ಡಿಗ್ರಿ ಸೆಲ್ಸಿಯಸ್ ಇದೆ. ಆಯಿತಾ? ಅಲ್ಲಿಗೆ ಗ್ಲೋಬಲ್ ಆವರೇಜ್ ಟೆಂಪರೇಚರು ಎಷ್ಟು ಜಾಸ್ತಿ ಆಯಿತು? 2 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಯಿತು. ಆಯಿತಾ? ಈ 2 ಡಿಗ್ರಿ ಸೆಲ್ಸಿಯಸ್ನ ಏನಂತ ಕರೀತೀರಾ? ಓಕೆ, ಈ 2 ಡಿಗ್ರಿ ಸೆಲ್ಸಿಯಸ್ನ ಇನ್ಕ್ರೀಸ್ ಇನ್ ದ ಗ್ಲೋಬಲ್ ಆವರೇಜ್ ಟೆಂಪರೇಚರ್ ಅಂತ ಕರಿತೀವಿ. ಓಕೆ, ಗ್ಲೋಬಲ್ ನೋಡಿ, ಇದು ಗ್ಲೋಬಲ್ ಆವರೇಜ್ ಟೆಂಪರೇಚರು, ಇದು ಇನ್ಕ್ರೀಸ್ ಇನ್ ದ ಗ್ಲೋಬಲ್ ಆವರೇಜ್ ಟೆಂಪರೇಚರು. ನೋಡಿ, ಪ್ಯಾರಿಸ್ ಅಗ್ರಿಮೆಂಟು ಗ್ಲೋಬಲ್ ವಾರ್ಮಿಂಗನ್ನು ತಡೆಗಟ್ಟಲಿಕ್ಕೋಸ್ಕರ 2 ಉದ್ದೇಶಗಳನ್ನು ಹೊಂದಿದೆ. ಒಂದು, ಪಾಯಿಂಟ್ ನಂಬರ್ 1, ಯಾವುದೇ ಕಾರಣಕ್ಕೂ ಇನ್ಕ್ರೀಸ್ ಇನ್ ದ ಗ್ಲೋಬಲ್ ಆವರೇಜ್ ಟೆಂಪರೇಚರು 2 ಡಿಗ್ರಿ ಸೆಲ್ಸಿಯಸ್ ದಾಟಬಾರ್ದು. ಓಕೆ, ಸಾಧ್ಯ ಆಯಿತು ಅಂತಂದರೆ ಅದನ್ನು 1.5 ಡಿಗ್ರಿ ಸೆಲ್ಸಿಯಸ್ಸಿಗೆ ತರಬೇಕು. ಇದು ಪ್ಯಾರಿಸ್ ಒಪ್ಪಂದದ 2 ಪ್ರಮುಖ ಉದ್ದೇಶಗಳು. ಗ್ಲೋಬಲ್ ವಾರ್ಮಿಂಗನ್ನು ತಡೆಗಟ್ಟಕ್ಕೋಸ್ಕರ 2 ಉದ್ದೇಶಗಳನ್ನು ಇಟ್ಕೊಂಡಿದೆ. ಒಂದು, ಯಾವುದೇ ಕಾರಣಕ್ಕೂ ಇನ್ಕ್ರೀಸ್ ಇನ್ ದ ಗ್ಲೋಬಲ್ ಆವರೇಜ್ ಟೆಂಪರೇಚರು 2 ಡಿಗ್ರಿ ಸೆಲ್ಸಿಯಸ್ ದಾಟಬಾರ್ದು. ಸಾಧ್ಯ ಆಯಿತು ಅಂತಂದರೆ ಅದು 1.5 ಡಿಗ್ರಿ ಸೆಲ್ಸಿಯಸ್ಸಿಗೆ ಬರಬೇಕು. ಓಕೆ, ದಿಸ್ ಇಸ್ ಓಕೆ, ಇದನ್ನು ಅವ್ರು ಹೇಳಿದ್ದಾರೆ. ಯಾರು? IPCC ಅಧ್ಯಕ್ಷರಾಗಿರುವಂಥ ಜಿಮ್ಸ್ ಕಿಯಾ. ಪ್ಯಾರಿಸ್ ಒಪ್ಪಂದವನ್ನು, ಅಂದರೆ ಗ್ಲೋಬಲ್ ವಾರ್ಮಿಂಗ್ ಕಮ್ಮಿ ಮಾಡೋಕ್ಕೋಸ್ಕರ ನಮ್ಮ ಕೈಲಿ ವಿಫಲ ಆಗ್ತಾ ಇದೀವಿ ಅನ್ನೋ ಸ್ಟೇಟ್ಮೆಂಟನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಓಕೆ, ಸೊ ಪ್ಯಾರಿಸ್ ಒಪ್ಪಂದ ನ್ಯೂಸಲ್ಲಿದೆ ಮತ್ತು IPCC ಸಂಸ್ಥೆ ನ್ಯೂಸಲ್ಲಿದೆ. ರೈಟ್, ಓಕೆ, ನೆಕ್ಸ್ಟ್. ಸೊ ಸುಪ್ರೀಂ ಕೋರ್ಟ್ ಒಂದು ಸ್ಟೇಟ್ಮೆಂಟ್ ಕೊಡ್ತು, ಕಾಂಪಾ ನಿಧಿಯಲ್ಲಿರುವಂಥ ದುಡ್ಡು ದುರ್ಬಳಕೆ ಆಗ್ತಾ ಇದೆ. ಓಕೆ ಸರ್, ಈಗ ಇದು ಅರ್ಥ ಆಗಬೇಕು ಅಂತಂದರೆ ಒಂದು ಅರ್ಥ ಆಗಬೇಕು. ಕಾಂಪನ್ಸೇಟ್ ನೋಡಿ, ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ
ಪ್ರತಿ ಬಾರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕಾದ್ರೆ ಓಕೆ, ಸೊ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಮೂಲ ಸೌಕರ್ಯಗಳು ಅಂತ ಕರಿತೀವಿ. ರೋಡು, ರೈಲ್ವೇಸು, ಓಕೆ, ಪೋರ್ಟ್, ರೋಡು, ರೈಲ್ವೆ, ಪೋರ್ಟ್ ಅಂದರೆ ಬಂದರುಗಳು, ಏರ್ಪೋರ್ಟು, ಡ್ಯಾಮು, ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ಸು, ಇವೆಲ್ಲ ಮಾಡ್ಬೇಕಾದ್ರೆ ಅರಣ್ಯ ಸಂಪತ್ತು ನಾಶ ಆಗುತ್ತೆ. ಪ್ರತಿ ಬಾರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕಾದ್ರೆ ಅರಣ್ಯ ಸಂಪತ್ತು ನಾಶ ಆಗುತ್ತೆ ಅಲ್ವಾ? ಸೊ ಇಲ್ಲಿ ಕಾಣಿಸ್ತದೆ ನಿಮಗೆ. ಓಕೆ, ಅದಕ್ಕೋಸ್ಕರ ಒಂದು ರೂಲ್ ಇದೆ, ಒಂದು ಪರಿಚಯ ಮಾಡಿದೆ, ಒಂದು ರೂಲು. ಇದರ ಹೆಸರು ಕಾಂಪನ್ಸೇಟರಿ ಎಫಾರೆಸ್ಟೇಷನ್ ಅಂತ ಕರಿತೀವಿ. ಕಾಂಪನ್ಸೇಟರಿ ಎಫಾರೆಸ್ಟೇಷನ್, ಕನ್ನಡದಲ್ಲಿ ಪರ್ಯಾಯ ಅರಣ್ಯೀಕರಣ ಅಂತ. ಓಕೆ, ಸೊ ಪರ್ಯಾಯ ಅರಣ್ಯೀಕರಣ ಏನು? ಕಾಂಪನ್ಸೇಟರಿ ಎಫಾರೆಸ್ಟೇಷನ್ ಅಂದರೆ, ನೀವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ಎಷ್ಟು ಅರಣ್ಯ ಸಂಪತ್ತನ್ನು ನಾಶ ಮಾಡ್ತಿರೋ ಅಷ್ಟೇ ಅರಣ್ಯ ಸಂಪತ್ತನ್ನು ಮರುಸೃಷ್ಟಿ ಮಾಡಬೇಕು. ಎಷ್ಟು ಫಾರೆಸ್ಟ್ನ ಹಾಳು ಮಾಡ್ತಿರೋ ಅಷ್ಟೇ ಫಾರೆಸ್ಟ್ನ ರೀಕ್ರಿಯೇಟ್ ಮಾಡಬೇಕು. ಇದನ್ನು ಕಾಂಪನ್ಸೇಟರಿ ಎಫಾರೆಸ್ಟೇಷನ್ ಅಂತ ಕರಿತೀವಿ, ಪರ್ಯಾಯ ಅರಣ್ಯೀಕರಣ. ಪರ್ಯಾಯ ಅರಣ್ಯೀಕರಣವನ್ನು ಕಡ್ಡಾಯ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ಒಂದು ಕಾಯ್ದೆ ಪಾಸ್ ಮಾಡಿತು. ಓಕೆ, ಸೊ ಕಾಯ್ದೆ ಪಾಸ್ ಮಾಡಿತು. ಈ ಕಾಯ್ದೆಯನ್ನು ಕಾಂಪನ್ಸೇಟರಿ ಎಫಾರೆಸ್ಟೇಷನ್ ಫಂಡ್ ಆ್ಯಂಡ್ ಪ್ಲಾನಿಂಗ್ ಅಥಾರಿಟಿ ಆ್ಯಕ್ಟ್ ಅಂತ ಕರಿತೀವಿ, ಅಥವಾ ಕಾಂಪನ್ಸೇಟರಿ ಎಫಾರೆಸ್ಟೇಷನ್ ಫಂಡ್ ಆ್ಯಕ್ಟ್ ಅಂತಲೇ ಕರಿತೀವಿ. ಡೀಟೇಲ್ ಆಗಿ ಹೇಳಬೇಕು ಅಂತ ಇಲ್ಲಿದೆ ನೋಡಿ. ಕಾಂಪನ್ಸೇಟರಿ ಎಫಾರೆಸ್ಟೇಷನ್ ಫಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ಲಾನಿಂಗ್ ಅಥಾರಿಟಿ ಆ್ಯಕ್ಟ್ ಅಂತ ಒಂದು ಕಾಯ್ದೆ ಪಾಸ್ ಮಾಡಿತು. ಇದು UPSC ಕ್ವೆಶನ್ ಆಗಿದೆ. ಕಾಂಪಾದಲ್ಲಿ ಕಾಂಪಾ ಪದದ ವಿಸ್ತೃತ ರೂಪ ಏನು? ಕಾಂಪನ್ಸೇಟರಿ ಎಫಾರೆಸ್ಟೇಷನ್ ಆ್ಯಂಡ್ ಪ್ಲಾನಿಂಗ್ ಅಥಾರಿಟಿ ಆ್ಯಕ್ಟ್ ಅಂತ. ಈ ಕಾಯ್ದೆನ ಇಂಪ್ಲಿಮೆಂಟ್ ಮಾಡೋಕ್ಕೆ ಒಂದು ಶಾಸನಬದ್ಧ ಸಂಸ್ಥೆ ತಂದರು. ಅದನ್ನು ಕಾಂಪಾ ಪ್ರಾಧಿಕಾರ ಅಂತಲೇ ಕರೆದರು. ಆಯಿತು, ಈಗ ನೀವು ಕಾಂಪನ್ಸೇಟರಿ ಎಫಾರೆಸ್ಟೇಷನ್ ಮಾಡ್ತೀರಾ ಅಂದರೆ ದುಡ್ಡು ಬೇಕು. ಹಾಗಾಗಿ ಇದ್ರ ಕೆಳಗಡೆ ಕಾಂಪಾ ಫಂಡ್ಸ್ ಅಂತಲೇ ಒಂದು ಎಸ್ಟಾಬ್ಲಿಷ್ ಮಾಡಿದ್ರು. ಕಾಂಪಾ ಕಾಯ್ದೆ, ಕಾಂಪಾ ಪ್ರಾಧಿಕಾರ, ಕಾಂಪಾ ನಿಧಿ. ಆಯಿತಾ? ಸರಿ, ಈಗ ಈ ಕಾಂಪಾ ಫಂಡ್ಸಲ್ಲಿ ನೋಡಿ, ಸುಪ್ರೀಂ ಕೋರ್ಟ್ ಹೇಳ್ತು, ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಕೊಡ್ತಿದೆ, ಉತ್ತರಾಖಂಡ್ ಸರ್ಕಾರ ಕಾಂಪಾ ಫಂಡ್ಸನ್ನು ಮಿಸ್ಯೂಸ್ ಮಾಡ್ತಾ ಇದೆ ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇದು ಕಾಂಪಾ ಫಂಡ್ಸ್ ಬಗ್ಗೆ. ಓಕೆ, ಸೊ ಇದೇ ರೀತಿ ಅನೇಕ ವಿಚಾರಗಳನ್ನು ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಸೊ ಇದೇ ರೀತಿ ಅನೇಕ ಸುದ್ದಿಗಳೊಂದಿಗೆ ಮತ್ತೆ ಮುಂದಿನ ವಾರ ಭೇಟಿ ಆಗ್ತೀನಿ ವಿತ್ ಲಾಟ್ ಆಫ್ ಇನ್ಫಾರ್ಮೇಷನ್. ಸೊ ಅನೇಕ ವಿದ್ಯಾರ್ಥಿಗಳು ನೋಟ್ಸ್ ಅಥವಾ ಸ್ಲೈಡ್ಸು ಎರಡರಲ್ಲಿ ಯಾವ್ದಾದ್ರು ಒಂದು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ಇನ್ಸ್ಟಾ KS. ಮತ್ತೆ ನಿಮ್ಮನ್ನು ನೆಕ್ಸ್ಟ್ ವೀಕ್ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.